ನಮಸ್ಕಾರ ಸ್ನೇಹಿತರೆ, ಸ್ಟಡಿ ವಿತ್ ಎಮ್ ಡಿ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಪ್ರಚಲಿತ ಘಟನೆಗಳ ಬಗ್ಗೆ ನೋಡ್ತಾ ಹೋಗೋಣ. ನಾನು ತುಂಬ ವಿಡಿಯೋ ಮಾಡಿದ್ದೀನಿ ಪ್ರಚಲಿತ ಘಟನೆಗಳ ಬಗ್ಗೆ. ಅಂದರೆ ಈಗೀಗ ಕೇಳ್ತಿರುವಾಗೆ ಹೇಳಿಕೆ ರೂಪದಲ್ಲಿ ಕೇಳಿದರೂ ಕೂಡ ಆನ್ಸರ್ ಮಾಡೋ ಥರ ನಾನು ವಿವರಣೆಯನ್ನು ಕೂಡ ಕೊಟ್ಟಿದ್ದೀನಿ. ಈ ವಿಡಿಯೋ VAO, PC, PSI, RRB, SSC ಸೇರಿದಂತೆ ಇತರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗಿದೆ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಸ್ಟಡಿ ವಿತ್ ಎಮ್ ಡಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಮೊದಲನೇ ಕ್ವಶನನ್ನು ನೋಡ್ತಾ ಹೋಗೋಣ. ಮೊದಲನೇ ಕ್ವಶನು, ರಾಷ್ಟ್ರೀಯ ಕೃತಕ ಬುದ್ಧಿಮತ್ತೆ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಿದ ಭಾರತದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಗುಜರಾತ್, 1 ಗುಜರಾತ್, 2 ಮಹಾರಾಷ್ಟ್ರ, 3 ಕರ್ನಾಟಕ, 4 ಕೇರಳ. ಇದಕ್ಕೆ ಸರಿಯಾದ ಉತ್ತರವನ್ನು ಹೇಳಿ. ಕೃತಕ ಬುದ್ಧಿಮತ್ತೆ ಅಂದರೆ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಕರಿತೀವಿ. ಅದನ್ನು ಸಂಶೋಧನಾ ಸಂಸ್ಥೆಯನ್ನು ಮೊದಲು ಸ್ಥಾಪಿಸಿರೋದು ಗುಜರಾತ್. ಅದಕ್ಕೆ ಆಪ್ಷನ್ನು ಗುಜರಾತು 1. ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ನೇತೃತ್ವದಲ್ಲಿ, ಅಂದರೆ ಭೂಪೇಂದ್ರ ಪಟೇಲ್ ಅವರು ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ನೇತೃತ್ವದ ಗುಜರಾತ್ ಸರ್ಕಾರವು ಗಾಂಧಿನಗರ ಗುಜರಾತ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಟೆಕ್ ಸಿಟಿ ಅಂದರೆ ಗಿಫ್ಟ್ ಸಿಟಿಯಲ್ಲಿ ಭಾರತೀಯ ಕೃತಕ ಬುದ್ಧಿಮತ್ತೆಯನ್ನು ಅನುಮೋದಿಸಿದೆ. ಸಾರ್ವಜನಿಕ ಖಾಸಗಿ ಪಾಲುದಾರಿಕೆ ಮಾದರಿಯಡಿಯಲ್ಲಿ ರಾಷ್ಟ್ರೀಯ ಕೃತಕ ಬುದ್ಧಿಮತ್ತೆ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಿದ ಭಾರತದ ಮೊದಲ ರಾಜ್ಯ ಗುಜರಾತು. IAIRO ಜನವರಿ 1, 2026ರಂದು ಕಂಪನಿಗಳ ಕಾಯ್ದೆ 2013ರ ಸೆಕ್ಷನ್ 8ರ ಅಡಿಯಲ್ಲಿ ಲಾಭರಹಿತವಾಗಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸುತ್ತದೆ. ಇದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಭಾರತೀಯ ವೈದ್ಯಕೀಯ ಒಕ್ಕೂಟ IFA ಮೂಲಕ ಸಾರ್ವಜನಿಕ ಖಾಸಗಿ ಪಾಲುದಾರಿಕೆ PPL ಇದನ್ನು ಸ್ಥಾಪನೆ ಮಾಡಲಾಗಿದೆ. ಎರಡನೇ ಕ್ವಶನು, ಗ್ರಾಮೀಣ ಮತ್ತು ಅರೆ ನಗರ ಭಾರತದಲ್ಲಿ ವಿಮಾ ಪ್ರವೇಶವನ್ನು ವಿಸ್ತರಿಸಲು LIC ಯಾವ ಕಂಪನಿಯ ಪಾಲುದಾರಿಕೆ ಹೊಂದಿದೆ ಅಂತ ಕೇಳಿದರೆ. CSCE ಗವರ್ನೆನ್ಸ್ ಸರ್ವಿಸು, 2ನೇದು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್, 3ನೇದು ಬಜಾಜ್ ಫಿನ್ಸರ್ವ್, 4ನೇದು ಸಹಜ್ ವಿಮಾ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ಸ್ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ CSCE ಗವರ್ನೆನ್ಸ್ ಸರ್ವಿಸು, ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್, ಬಜಾಜ್ ಫಿನ್ಸರ್ವ್, ಸಹಜ್ ವಿಮಾ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಸಹಜ್ ವಿಮಾ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್. ಗ್ರಾಮೀಣ ಮತ್ತು ಅರೆ ನಗರ ಭಾರತದಲ್ಲಿ ವಿಮಾ ನುಗ್ಗುವಿಕೆಯನ್ನು ವಿಸ್ತರಿಸಲು LIC ಸಹಜ್ ವಿಮಾ ಸೇವೆಗಳು ಖಾಸಗಿ ಲಿಮಿಟೆಡ್ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮಾಡಿಕೊಂಡಿದೆ. ಸಹಜ್ನ ನೆರವಿನ ಡಿಜಿಟಲ್ ಸೇವಾ ಜಾಲವು ನಾಗರಿಕರು ಮತ್ತು ರೋಗಿಗಳಿಗೆ ಅರ್ಜಿ ಸಲ್ಲಿಸಲು, ಪಾಲಿಸಲು ಮತ್ತು ಸಹಾಯ ಮಾಡಿ ವಿಶೇಷವಾಗಿ ಕಡಿಮೆ ಅರಿವು ಇರುವ ಪ್ರದೇಶಗಳಲ್ಲಿ ಮಾಡುತ್ತದೆ. ಇದರದು ಕನೋರಿಯಾ ಫೌಂಡೇಶನ್ ಉಪಕ್ರಮದ ಅಡಿಯಲ್ಲಿ ಸಹಜ್ ರಿಟೇಲ್ನ ಸಂಪೂರ್ಣ ಸ್ವಾಮ್ಯದ ಅಂಗಸಂಸ್ಥೆಯಾದ ಸಹಜ್ ವಿಮಾ ಸೇವೆಗಳು ದೇಶಾದ್ಯಂತ ವಿಮಾ ವಿತರಿಸಲು IRDAIನಿಂದ ಕಾರ್ಪೊರೇಟ್ ಏಜೆನ್ಸಿ ಪರವಾನಗಿಯನ್ನು ಹೊಂದಿದೆ. IRDAIನಿಂದ ಕಾರ್ಪೊರೇಟನ್ನು ಹೊಂದಿದೆ. ಇನ್ನು 3ನೇ ಕ್ವಶನು, ಇತ್ತೀಚಿನ ವರದಿಯ ಪ್ರಕಾರ ಭಾರತ ಇತ್ತೀಚೆಗೆ ಯಾವ ದೇಶವನ್ನು ಹಿಂದಿಕ್ಕಿ ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕತೆ, ಅಂದರೆ 4ನೇ ಅತಿದೊಡ್ಡ ಆರ್ಥಿಕತೆ ಆಯಿತು ಅಂತ ಕೇಳಿದರೆ. 1 ಜಪಾನ್, 2 ಜರ್ಮನಿ, 3 ರಷ್ಯಾ, 4 ಚೀನಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ A ಜಪಾನ್ ಆಗಿರುತ್ತೆ. ಜಪಾನು. ಭಾರತ ಸರ್ಕಾರದ ಇತ್ತೀಚಿನ ವರದಿಯ ಪ್ರಕಾರ ಭಾರತವು ಜಪಾನನ್ನು ಹಿಂದಿಕ್ಕಿ 4ನೇ ಅತಿದೊಡ್ಡ ಆರ್ಥಿಕತೆಯಾಗಿದೆ. ಒಟ್ಟು ದೇಶೀಯ ಉತ್ಪನ್ನ ಅಂದರೆ GDP USD 4.18 ಟ್ರಿಲಿಯನ್. ಭಾರತವು 2030ರ ವೇಳೆಗೆ USD 7.3 ಟ್ರಿಲಿಯನ್ GDP ಜರ್ಮನಿಯನ್ನು ಹಿಂದಿಕ್ಕಿ, ಅಂದರೆ 7.3 ಟ್ರಿಲಿಯನ್ GDP ಜರ್ಮನಿಯನ್ನು ಹಿಂದಿಕ್ಕಿ 3ನೇ ಅತಿದೊಡ್ಡ ಆರ್ಥಿಕತೆಯ ನಿರೀಕ್ಷೆ ಇದೆ. ಅಂದರೆ 2030ಕ್ಕೆ 3ನೇ ಅತಿದೊಡ್ಡ ಆರ್ಥಿಕತೆಯನ್ನು ಹೊಂದುವಂಥ ನಿರೀಕ್ಷೆ ಇದೆ ಅಂತೆ. ಜಾಗತಿಕ ವ್ಯಾಪಾರ ಅನಿಶ್ಚಿತತೆಯ ಭಾರತವು ವಿಶ್ವದ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಉಳಿದಿದೆ. 2025-26ರ ತ್ರೈಮಾಸಿಕ 2ರಲ್ಲಿ ನೈಜ GDP 8.2% ಬೆಳವಣಿಗೆ ಕಂಡಿದ್ದು
ಇಂದಿನ ತ್ರೈಮಾಸಿಕವು ಸ್ಥಿರವಾಗಿ ಏರಿಕೆಯಾಗಿದೆ. ಬೆಳವಣಿಗೆಯು ಮುಖ್ಯವಾಗಿ ಬಲವಾದ ಖಾಸಗಿ ಬಳಕೆ ಮತ್ತು ದೇಶೀಯ ಬೇಡಿಕೆಯಿಂದ ನಡೆಸಲ್ಪಡುತ್ತದೆ. ಜಾಗತಿಕ ಆರ್ಥಿಕ ಗಾತ್ರದಲ್ಲಿ ಯುನೈಟೆಡ್ ಸ್ಟೇಟ್ಸ್ USA ಮೊದಲ ಸ್ಥಾನದಲ್ಲಿದೆ ಮತ್ತು ಚೀನಾ 2ನೇ ಸ್ಥಾನದಲ್ಲಿದೆ. ಹೆಚ್ಚಿನ ವಿವರಗಳಂದರೆ 4ನೇ ಅತಿದೊಡ್ಡ ಆರ್ಥಿಕತೆ ಜಪಾನನ್ನು ಹಿಂದಿಕ್ಕಿ ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕತೆ ಭಾರತ ಆಗಿದೆ. 4ನೇದು ಜನವರಿ 2026ರಿಂದ ನಿರಾಶ್ರಿತರ ವಿಶ್ವಸಂಸ್ಥೆಯ ಹೈ ಕಮಿಷನರ್ UNHCR ಆಗಿ ನೇಮಕಗೊಂಡವರು ಯಾರು ಅಂತ ಕೇಳಿದ್ದಾರೆ. 1 ಆಂಟೋನಿಯೋ ಗುಟೆರಸ್, 2 ಫಿಲಿಪ್ಪೋ ಗ್ರಾಂಡಿ, 3ನೇದು ವೋಲ್ಕರ್ ಟರ್ಕ್, 4ನೇದು ಬರ್ಹಾಮ್ ಸಾಲಿಹ್ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4ನೇದು ಬರ್ಹಾಮ್ ಸಾಲಿಹ್. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಇರಾಕಿನ ಮಾಜಿ ಅಧ್ಯಕ್ಷ ಬರ್ಹಾಮ್ ಸಾಲಿಹ್ ಅವರನ್ನು ನಿರಾಶ್ರಿತರಿಗಾಗಿ ವಿಶ್ವಸಂಸ್ಥೆಯ ಹೈ ಕಮಿಷನರ್ UNHCR ಯುನೈಟೆಡ್ ನೇಷನ್ಸ್ ಹೈ ಕಮಿಷನರ್ ಫಾರ್ ರೆಫ್ಯೂಜೀಸ್ ಆಗಿ ನೇಮಿಸಿದೆ. ಇವರ ಅಧಿಕಾರಾವಧಿ ಜನವರಿ 1, 2026ರಿಂದ ಪ್ರಾರಂಭವಾಗುವ 5 ವರ್ಷಗಳ ಅವಧಿಯು 5 ವರ್ಷಗಳ ಅವಧಿವರೆಗೂ ಇರ್ತಾರೆ. ಜನವರಿ 1ರಿಂದ ಇವರ ಅಧಿಕಾರಾವಧಿ ಸ್ಟಾರ್ಟ್ ಆಗಿದೆ. ಜನವರಿ 1, 2026ರಿಂದ ಪ್ರಾರಂಭವಾಗಿ 5 ವರ್ಷಗಳ ಕಾಲ ಇವರ ಅವಧಿ ಇರ್ತದೆ. ಇವರು ಇಟಲಿಯ ಫಿಲಿಪ್ಪೋ ಗ್ರಾಂಡಿ ಅವರ ನಂತರ ನಿರಾಶ್ರಿತರ ಸಂಸ್ಥೆಯ ಮುಖ್ಯಸ್ಥರಾಗಿ ನೇಮಕಗೊಳ್ಳಲಿದ್ದಾರೆ. ವಿಶ್ವದಾದ್ಯಂತ ನಿರಾಶ್ರಿತರು, ಸ್ಥಳಾಂತರಗೊಂಡ ವ್ಯಕ್ತಿಗಳು ಮತ್ತು ದೇಶವಿಲ್ಲದ ಜನರ ರಕ್ಷಣೆ ಮತ್ತು ಬೆಂಬಲಕ್ಕೆ UNHCR ಜವಾಬ್ದಾರವಾಗಿದೆ. ನಿರಾಶ್ರಿತರು ಮತ್ತು ಸ್ಥಳಾಂತರಗೊಂಡ ವ್ಯಕ್ತಿಗಳು ಮತ್ತು ದೇಶವಿಲ್ಲದ ಜನರಿಗೆ. 5ನೇ ಕ್ವಶನ್ನು, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕೈಮೂರ್ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಕೈಮೂರ್ ಅಭಯಾರಣ್ಯ ವನ್ಯಜೀವಿ ಅಂದರೆ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. A ಕರ್ನಾಟಕ, B ಬಿಹಾರ, C ಮಧ್ಯಪ್ರದೇಶ್, D ಗುಜರಾತ್. ಇದು ABCD ಇಲ್ಲ, 1, 2, 3, 4 ಇದೆ. 1 ಕರ್ನಾಟಕ, 2 ಬಿಹಾರ್, 3 ಮಹಾರಾಷ್ಟ್ರ. ಇದು ಸರಿಯಾದ ಉತ್ತರ ಆಪ್ಷನ್ 2 ಬಿಹಾರ. ಕೈಮೂರ್ ವನ್ಯಜೀವಿ ಅಭಯಾರಣ್ಯವನ್ನು ಹುಲಿ ಮೀಸಲು ಪ್ರದೇಶವೆಂದು ಪ್ರಕಟಿಸುವ ಪರಿಷ್ಕೃತ ಪ್ರಸ್ತಾವನೆಯನ್ನು ಬಿಹಾರ ಸರ್ಕಾರ ಅನುಮೋದಿಸಿದೆ. ಈ ಪ್ರಸ್ತಾವನೆಯ ಅಂತಿಮ ಅನುಮತಿಗಾಗಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರಕ್ಕೆ ಕಳುಹಿಸಲಾಗಿದೆ. ಕೈಮೂರ್ ವನ್ಯಜೀವಿ ಅಭಯಾರಣ್ಯವು ಬಿಹಾರದ ಅತಿದೊಡ್ಡ ಅಭಯಾರಣ್ಯವಾಗಿದ್ದು ಶ್ರೀಮಂತ ಜೀವವೈವಿಧ್ಯ ಮತ್ತು ದಟ್ಟವಾದ ಕಾಡುಗಳನ್ನು ಹೊಂದಿದೆ. ಇದು ಕೈಮೂರ್ ಶ್ರೇಣಿಯೊಳಗಿನ ಕೈಮೂರ್ ಮತ್ತು ರೋಹ್ತಾಸ್ ಜಿಲ್ಲೆಗಳಲ್ಲಿದೆ. ಈ ಪ್ರದೇಶವು ಕೈಮೂರ್ ಪ್ರಸ್ಥಭೂಮಿ ಮತ್ತು ರೋಹ್ತಾಸ್ ಪ್ರಸ್ಥಭೂಮಿಯ ಕೆಲವು ಭಾಗಗಳನ್ನು ಒಳಗೊಂಡಿದೆ. 6ನೇ ಕ್ವಶನು, ವೈದ್ಯಕೀಯ ಶಿಕ್ಷಣಕ್ಕಾಗಿ ರಾಜಸ್ಥಾನ ಸರ್ಕಾರವು ಪ್ರಾರಂಭವಾದ ಡಿಜಿಟಲ್ ಸಂವಹನ ವೇದಿಕೆಯ ಹೆಸರೇನು ಅಂತ ಕೇಳಿದ್ದಾರೆ. ಈ ರಾಜಸ್ಥಾನ್ ಆರೋಗ್ಯ, 1, 2 ಈ ಸ್ವಾಸ್ಥ್ಯ ಸಂವಾದ, 3 ಮೇಡ್ ಎಡು ಕನೆಕ್ಟ್ ಅಂತ ಹೇಳಿದ್ದಾರೆ, 4ನೇದು ಆರೋಗ್ಯ ಸಂವಾದ ಪೋರ್ಟಲ್ ಅಂತ ಹೇಳಿದ್ದಾರೆ. ವೈದ್ಯಕೀಯ ಶಿಕ್ಷಣಕ್ಕಾಗಿ ರಾಜಸ್ಥಾನ ಸರ್ಕಾರವು ಪ್ರಾರಂಭವಾದ ಡಿಜಿಟಲ್ ಸಂವಹನ ವೇದಿಕೆ ಹೆಸರು ಕೇಳಿದರೆ, ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಈ ಸ್ವಾಸ್ಥ್ಯ ಸಂವಾದ್. ರಾಜ್ಯದ ವೈದ್ಯಕೀಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಡಳಿತ, ಪಾರದರ್ಶಕತೆ ಮತ್ತು ಸಮನ್ವಯವನ್ನು ಹೆಚ್ಚಿಸಲು ರಾಜಸ್ಥಾನ ಸರ್ಕಾರವು ಈ ಸ್ವಾಸ್ಥ್ಯ ಸಂವಾದ್ ಎಂಬ ಹೊಸ ಡಿಜಿಟಲ್ ಸಂವಹನ ವೇದಿಕೆಯನ್ನು ಪ್ರಾರಂಭಿಸಲಾಗಿದೆ. ತಂತ್ರಜ್ಞಾನ ಆಧಾರಿತ ಆರೋಗ್ಯ ಸುಧಾರಣೆಗಳ ಭಾಗವಾಗಿ ಮುಖ್ಯಮಂತ್ರಿ ಭಜನ್ಲಾಲ್ ಶರ್ಮಾ ಅವರು, ಮುಖ್ಯಮಂತ್ರಿ ಯಾರಿದ್ದಾರೆ ಅಂದರೆ ಭಜನ್ಲಾಲ್ ಶರ್ಮಾ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಗಜೇಂದ್ರ ಸಿಂಗ್ ಕಿಮ್ಸಾರ್ ಅವರ ನೇತೃತ್ವದಲ್ಲಿ ಈ ಉಪಕ್ರಮವನ್ನು ಪರಿಚಯಿಸಲಾಗಿದೆ ಅಂತ ಹೇಳಿದರೆ, ಈ ಸ್ವಾಸ್ಥ್ಯ ಸಂವಾದವು ನೀತಿ ನಿರೂಪಕರು ಮತ್ತು ವೈದ್ಯಕೀಯ ಸಂಸ್ಥೆಗಳನ್ನು ಸಂಪರ್ಕಿಸುವ ಮೀಸಲಾದ ಡಿಜಿಟಲ್ ಇಂಟರ್ಫೇಸ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಇದು ವೇಗವಾಗಿ ನಿರ್ಧಾರ ತೆಗೆದುಕೊಳ್ಳುವಿಕೆ, ನೈಜ ಸಮಯದ ಮೇಲ್ವಿಚಾರಣೆ ಮತ್ತು ಪರಿಣಾಮಕಾರಿ ನೀತಿ ಅನುಷ್ಠಾನವನ್ನು ಸಕ್ರಿಯಗೊಳಿಸುತ್ತದೆ ಅಂತ ಹೇಳಿದ್ದಾರೆ. ವೇದಿಕೆಯು ವಾರಕ್ಕೆ 2 ಬಾರಿ ಅಂದರೆ ಮಂಗಳವಾರ ಮತ್ತು ಗುರುವಾರ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಮೊದಲು ಹಿರಿಯ ಅಧಿಕಾರಿಗಳನ್ನು ರಚನಾತ್ಮಕ ಸಂವಹನದೊಂದಿಗೆ, ನಂತರ ಅಧ್ಯಾಪಕರು, ವೈದ್ಯರು, ನರ್ಸಿಂಗ್ ಸಿಬ್ಬಂದಿ, ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರೊಂದಿಗೆ. ಈ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಮೊದಲು ಹಿರಿಯ ಅಧಿಕಾರಿಗಳು, ಆಮೇಲೆ ವೈದ್ಯರು, ನರ್ಸಿಂಗು ಮತ್ತು ಅಧ್ಯಾಪಕರು, ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರೊಂದಿಗೆ ವಿಸ್ತರಿಸ್ತದಂತೆ. 7ನೇ ಕ್ವಶನು, ಪ್ರಳಯ್ ಕ್ಷಿಪಣಿಗಳ ಸಾಲ್ವ ಉಡಾವಣೆಯನ್ನು ಯಾವ ಸಂಸ್ಥೆ ನಡೆಸಿತು ಅಂತ ಕೇಳಿದರೆ, ಪ್ರಳಯ್ ಕ್ಷಿಪಣಿಗಳ
ಸಾಲ್ವೋ ಉಡಾವಣೆಯನ್ನು ಯಾವ ಸಂಸ್ಥೆ ನಡೆಸಿತು ಅಂತ ಕೇಳಿದರೆ, ಒಂದನೇದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ, ಎರಡನೇದು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO, ಮೂರನೇದು ಭಾರತೀಯ ನೌಕಾಪಡೆ, ನಾಲ್ಕನೇದು ಭಾರತ್ ಆಯ್ಕೆಗಳು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಒಡಿಶಾ ಕರಾವಳಿಯಲ್ಲಿ ಒಂದೇ ಲಾಂಚರ್ನಿಂದ 2 ಪ್ರಳಯ್ ಕ್ಷಿಪಣಿಗಳ ಸಾಲ್ವೋ ಉಡಾವಣೆಯನ್ನು ಯಶಸ್ವಿಯಾಗಿ ನಡೆಸಿತು. ಒಡಿಶಾ ಕರಾವಳಿಯಲ್ಲಿ ನಡೆಸಿತು. ಈ ಪರೀಕ್ಷೆಯು ಭಾರತೀಯ ವಾಯುಪಡೆ ಮತ್ತು ಭಾರತೀಯ ಸೇನೆಯ ಬಳಕೆಯು ಮೌಲ್ಯಮಾಪನ ಪ್ರಯೋಗಗಳ ಭಾಗವಾಗಿತ್ತು. 2 ಕ್ಷಿಪಣಿಗಳು ಯೋಜಿತ ಪಥವನ್ನು ಅನುಸರಿಸಿದವು ಮತ್ತು ಎಲ್ಲ ಹಾರಾಟದ ಉದ್ದೇಶಗಳನ್ನು ಪೂರೈಸಿದವು. ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ಅಂದರೆ ITR ಚಂಡೀಪುರ, ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ITR ಚಂಡೀಪುರ ಮತ್ತು ಆನ್ಬೋರ್ಡ್ ಟೆಲಿಮೆಟ್ರಿ ವ್ಯವಸ್ಥೆಗಳ ಮೂಲಕ ಟ್ರ್ಯಾಕಿಂಗ್ ಅನ್ನು ಸೂಚಿಸಲಾಗಿದೆ. ಪ್ರೆಲೆ ಎಂಬುದು ಹೆಚ್ಚಿನ ನಿಖರತೆಯ ಮಾರ್ಗದರ್ಶನದೊಂದಿಗೆ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾದ ಘನ ಪ್ರೊಪೆಲೆಂಟ್ ಕ್ವಾಸಿ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ. ಇದು ಬಹುಗುರಿ ಪ್ರಕಾರಗಳಿಗೆ ವಿಭಿನ್ನ ಸಿಡಿತಲೆಗಳನ್ನು ಅಂದರೆ ಇದು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾದ ಘನ ಪ್ರೊಪೆಲೆಂಟ್ ಕ್ವಾಸಿ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದ್ದು ಇದು ಬಹುಗುರಿ ಪ್ರಕಾರಗಳಿಗೆ ವಿಭಿನ್ನ ಸಿಡಿತಲೆಗಳನ್ನು ಸಾಗಿಸಬಲ್ಲದು. ಈ ಕ್ಷಿಪಣಿಯನ್ನು ಹೈದರಾಬಾದ್ನ ಸಂಶೋಧನಾ ಕೇಂದ್ರ ಹಿಮಾರತ್ ಇತರ DRDO ಪ್ರಯೋಗಾಲಯವನ್ನು ಸಿದ್ಧಪಡಿಸಿದೆ. ಹೆಚ್ಚಿನ ವಿವರಗಳಿಗಾಗಿ ಇದು ಪ್ರಳಯ ಕ್ಷಿಪಣಿಗಳು ಸಾಲ್ವೋ ಉಡಾವಣೆ ಮತ್ತು DRDO ಸೇರ್ ಮಾಡಿರೋದು. 8ನೇ ಕ್ವಶನ್ನು, UPI ಸೇವೆಗಳನ್ನು ಒದಗಿಸುವ ಗುರಿ ಹೊಂದಿರುವ Rediff.com ಇಂಡಿಯಾ ಲಿಮಿಟೆಡ್ ಪ್ರಾರಂಭಿಸುತ್ತಿರುವ ಹೊಸ ಡಿಜಿಟಲ್ ಪಾವತಿ ವೇದಿಕೆ ಹೆಸರೇನು ಅಂತ ಕೇಳಿದರೆ Rediff.com ಅಂತೆ. ಇದನ್ನು ಪ್ರಾರಂಭಿಸುತ್ತಿರುವ ಹೊಸ ಡಿಜಿಟಲ್ ಪಾವತಿ ವೇದಿಕೆ ಹೆಸರು ರೆಡಿಫೆ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ರೆಡಿಫೆ. Rediff.com ಇಂಡಿಯಾ ತನ್ನ 3ನೇ ವ್ಯಕ್ತಿಯ ಅಪ್ಲಿಕೇಶನ್ ಪೂರೈಕೆದಾರ ಅಂದರೆ TPAP ಪರವಾನಗಿಗಾಗಿ NPCIನಿಂದ ಅಂತಿಮ ಅನುಮೋದನೆಯನ್ನು ಪಡೆದಿದೆ. ಇದು ರೆಡಿಫೆ ಅನ್ನು ಪ್ರಾರಂಭಿಸಿದೆ. TPAP ಪರವಾನಗಿಗಾಗಿ NPCIನಿಂದ ಅಂತಿಮ ಅನುಮೋದನೆಗೆ ಪರವಾನಗಿ ಪಡೆದಿದೆ. ಏಕೀಕೃತ ಪಾವತಿ ಇಂಟರ್ಫೇಸ್ ಅಂದರೆ UPI ಪರಿಸರ ವ್ಯವಸ್ಥೆಗೆ ಸೇರುವ ಪೂರ್ವಭಾವಿಯಾಗಿ ಕಂಪನಿಯು ಕ್ಲೋಸ್ಡ್ ಯೂಸರ್ ಗ್ರೂಪ್ ಅಂದರೆ CUG ಪರೀಕ್ಷೆ ಪ್ರಾರಂಭಿಸಿದೆ. ರೆಡಿಫೆ ಸುರಕ್ಷಿತ ಪರಸ್ಪರ ಕಾರ್ಯನಿರ್ವಹಿಸಬಹುದಾದ UPI ಸೇವೆಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಆರ್ಥಿಕ ಸೇರ್ಪಡೆಯನ್ನು ಹೆಚ್ಚಿಸುತ್ತದೆ ಮತ್ತು ಭಾರತದಾದ್ಯಂತ ಉಳಿತಾಯ, ಹೂಡಿಕೆ ಮತ್ತು ಕ್ರೆಡಿಟ್ ಪ್ರವೇಶವನ್ನು ಸುಗಮಗೊಳಿಸುತ್ತದೆ. 9ನೇ ಕ್ವಶನ್ನು, ಐಸ್ಟೆಂಟ್ನೊಂದಿಗೆ ಭಾರತದ ಮೊದಲ 3D ಪ್ಲೆಕ್ಸ್ ಜಲಿಯ ಆಂಜಿಯೋಗ್ರಫಿ ಅನ್ನು ಎಲ್ಲಿ ನಡೆಸಲಾಯಿತು ಅಂತ ಕೇಳಿದರೆ ಏಮ್ಸ್ ದೆಹಲಿ, ಎರಡನೇದು ಸೇನಾ ಆಸ್ಪತ್ರೆ ಸಂಶೋಧನೆ ಮತ್ತು ಉಲ್ಲೇಖ ದೆಹಲಿ, ಮೂರನೇದು ಶಂಕರ ನೇತ್ರಾಲಯ ಚೆನ್ನೈ, ನಾಲ್ಕನೇದು ಮೇಲಿನವುಗಳಲ್ಲಿ ಯಾವುದು ಅಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಏಮ್ಸ್ ದೆಹಲಿ, ಸೇನಾ ಆಸ್ಪತ್ರೆ ಅದು ದೆಹಲಿ, ಶಂಕರ ನೇತ್ರಾಲಯ ಚೆನ್ನೈ ಇವುಗಳಲ್ಲಿ ಯಾವುದೂ ಅಲ್ಲ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ 2 ಸೇನಾ ಆಸ್ಪತ್ರೆ ಸಂಶೋಧನೆ ಮತ್ತು ಉಲ್ಲೇಖ ಇದು ದೆಹಲಿ. ಸೇನಾ ಆಸ್ಪತ್ರೆ ಐಸ್ಟೆಂಟ್ನೊಂದಿಗೆ ಭಾರತದ ಮೊದಲ 3D ಪ್ಲೆಕ್ಸ್ ಜಲಿಯ ಆಂಜಿಯೋಗ್ರಫಿ ನಿರ್ವಹಿಸಿತು. ಈ ಚಿಕಿತ್ಸೆ ಸುಧಾರಿತ ಚಿತ್ರಣವನ್ನು ಕನಿಷ್ಠ ಆಕ್ರಮಣಕಾರಿ ಗ್ಲುಕೋಮಾ ಶಸ್ತ್ರಚಿಕಿತ್ಸೆಯೊಂದಿಗೆ ಸಂಯೋಜಿಸುತ್ತದೆ. ಗ್ಲುಕೋಮಾವು ಮೌನ ಪ್ರಗತಿಯನ್ನು ಇದು ಗ್ಲುಕೋಮಾ ರೋಗಕ್ಕೆ ಸಂಬಂಧಿಸಿದ್ದು. ಗ್ಲುಕೋಮಾವು ಮೌನ ಪ್ರಗತಿಯನ್ನು ಬದಲಾಯಿಸಲಾಗದ ಕುರುಡುತನಕ್ಕೆ ಪ್ರಮುಖವಾಗಿದೆ. ಶಸ್ತ್ರಚಿಕಿತ್ಸೆಯು ಸ್ಟ್ಯಾಂಡ್ ಮೌಂಟೆಡ್ ಸ್ಪೆಕ್ಟ್ರಾಲಿಸ್ ಸಿಸ್ಟಮ್ ಮತ್ತು 3D ಆಪರೇಟಿಂಗ್ ಮೈಕ್ರೋಸ್ಕೋಪ್ ಅನ್ನು ಬಳಸಲಾಗಿದೆ. ಈ ಪ್ರಗತಿಯು ನೀರಿನ ಹೊರಹರಿವಿನ ಮಾರ್ಗಗಳು ನೈಜ ಸಮಯದ ದೃಶ್ಯೀಕರಣವನ್ನು ಹೊಂದಿಲ್ಲ. ಶಸ್ತ್ರಚಿಕಿತ್ಸಕರು ನಿಖರವಾದ ಉದ್ದೇಶಿತ ಮಧ್ಯಸ್ಥಿಕೆಗಳನ್ನು ನೀಡಬಹುದು, ರೋಗಿಗಳ ಫಲಿತಾಂಶಗಳನ್ನು ಸುಧಾರಿಸಬಹುದು. ಈ ಕಾರ್ಯವಿಧಾನವು ಸಶಸ್ತ್ರ ಪಡೆಗಳ ವೈದ್ಯಕೀಯ ಸೇವೆಗಳನ್ನು ಜಾಗತಿಕ ನೇತ್ರಶಾಸ್ತ್ರದಲ್ಲಿ ಮುಂಚೂಣಿಯಲ್ಲಿ ಇರಿಸುತ್ತದೆ ಅಂತ ಹೇಳಿದ್ದಾರೆ. 10ನೇ ಕ್ವಶನ್ನು, WADA 2024 ವರದಿಯ ಪ್ರಕಾರ 2024ರಲ್ಲಿ ಭಾರತದಲ್ಲಿ 2ನೇ ಅತಿ ಹೆಚ್ಚು ಪಾಸಿಟಿವ್ ಡೋಪಿಂಗ್ ಪ್ರಕರಣ
ದಾಖಲಿಸಿದ ದೇಶ ಯಾವುದು ಅಂತ ಹೇಳಿದರೆ 2024ರ ವರದಿಯಲ್ಲಿ ಭಾರತದಲ್ಲಿ ಎರಡನೇ ಅತಿ ಹೆಚ್ಚು ಪಾಸಿಟಿವ್ ಡೋಪಿಂಗ್ ಪ್ರಕರಣ ದಾಖಲಿಸಿದ ದೇಶ ಯಾವುದು ಅಂತ ಕೇಳಿದರೆ ಯುನೈಟೆಡ್ ಸ್ಟೇಟ್ಸ್, ಫ್ರಾನ್ಸ್, ಜರ್ಮನಿ ಮತ್ತು ನಾರ್ವೆ ಅಂತ ಹೇಳಿದ್ದಾರೆ. ಯುನೈಟೆಡ್ ಸ್ಟೇಟ್ಸು, ಫ್ರಾನ್ಸ್, ಜರ್ಮನಿ, ನಾರ್ವೆ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನಾರ್ವೆ. ವಿಶ್ವ ಡೋಪಿಂಗ್ ವಿರೋಧಿ ಏಜೆನ್ಸಿ ಅಂದರೆ 2024ರ ವರದಿ ಪ್ರಕಾರ ಭಾರತವು 7113 ಮಾದರಿಗಳಿಂದ 260 ಧನಾತ್ಮಕ ಡೋಪಿಂಗ್ ಪ್ರಕರಣಗಳನ್ನು ದಾಖಲಿಸಲಾಗಿದೆ. 3.6% ಧನಾತ್ಮಕ ಪ್ರಮಾಣ. ಇದು ಸತತ 3ನೇ ವರ್ಷ ಜಾಗತಿಕವಾಗಿ ಅತಿ ಹೆಚ್ಚು ಡೋಪಿಂಗ್ ಅಪರಾಧಿಗಳನ್ನು ಗುರುತಿಸಿದೆ. ನಾರ್ವೆ ಎರಡನೇ ಅತಿ ಹೆಚ್ಚು ಪಾಸಿಟಿವ್ ಪ್ರಕರಣಗಳನ್ನು 1.75% ಜೊತೆ ದಾಖಲಿಸಿದೆ. ನಂತರ ಎರಡನೇದು 1.15% ಎರಡನೇ ಸ್ಥಾನದಲ್ಲಿದೆ. ಆದರೆ ಚೀನಾ ಮತ್ತು ಜರ್ಮನಿಯಂತಹ ದೇಶಗಳು ಹೆಚ್ಚಿನ ಪರೀಕ್ಷಾ ಪ್ರಮಾಣಗಳು, ಕಡಿಮೆ ದೋಷಗಳನ್ನು ವರದಿ ಮಾಡಿ ಅಥ್ಲೆಟಿಕ್ಸು, ವೇಟ್ಲಿಫ್ಟಿಂಗ್ ಮತ್ತು ಕುಸ್ತಿ ಭಾರತದಲ್ಲಿ ಅತಿ ಹೆಚ್ಚು ಪರಿಣಾಮ ಬೀರುವ ಕ್ರೀಡೆಗಳಾಗಿದ್ದರೆ ಕ್ರಮವಾಗಿ 76, 43 ಮತ್ತು 29 ಪಾಸಿಟಿವ್ ಪ್ರಕರಣಗಳು ದಾಖಲಾಗಿವೆ. ಇದು ಸಹಿಷ್ಣುತೆ ಮತ್ತು ಶಕ್ತಿ ಆಧಾರಿತ ಕ್ರೀಡೆಗಳಲ್ಲಿ ನಿರಂತರ ಮಾದರಿಯನ್ನು ಪ್ರತಿಬಿಂಬಿಸುತ್ತದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಭಾರತವು NADA ಸುಧಾರಣೆಗಳು, ಭಾರತೀಯ ಆಸ್ಪತ್ರೆ ಅಸೋಸಿಯೇಷನ್ನಿಂದ ಹೊಸ ಪಾಸಿಟಿವ್ ಡೋಪಿಂಗ್ ಪ್ಯಾನಲ್ ಮತ್ತು ಜಾಗತಿಕ ಸ್ಥಾನಗಳಿಗೆ ರಾಷ್ಟ್ರೀಯ ಪಾಸಿಟಿವ್ ಡೋಪಿಂಗ್ ತಿದ್ದುಪಡಿ ಮಸೂದೆ 2025ರ ಮೂಲಕ ರಾಷ್ಟ್ರೀಯ ಪಾಸಿಟಿವ್ ಡೋಪಿಂಗ್ ತಿದ್ದುಪಡಿ ಮೂಲಕ 2025ರ ಮೂಲಕ ತನ್ನ ಹೊಸ ಪಾಸಿಟಿವ್ ವಿಶ್ವ ಪಾಸಿಟಿವ್ ಡೋಪಿಂಗ್ ವಿರೋಧಿ ಸಂಸ್ಥೆಯ ಬಗ್ಗೆ ರಚನೆ 10 ನವೆಂಬರ್ 1999. ಪ್ರಧಾನ ಕಚೇರಿ ಮಾಂಟ್ರಿಯಾಲ್, ಕೆನಡಾ. ಅಧ್ಯಕ್ಷರು ವಿಟೋಲ್ಡ್ ಬಂಕಾ ಅವರಿದ್ದಾರೆ. ವಿಶ್ವ ಪಾಸಿಟಿವ್ ಡೋಪಿಂಗ್ ವಿರೋಧಿ ಸಂಸ್ಥೆಯ ಬಗ್ಗೆ ಅದು ಸ್ಥಾಪನೆಯಾಗಿದ್ದು 10 ನವೆಂಬರ್ 1999ರಾಗ. ನೆಕ್ಸ್ಟು ಗೋವಾದ ಹೊಸದಾಗಿ ಘೋಷಿಸಿದ 3ನೇ ಜಿಲ್ಲೆಯ ಹೆಸರೇನು ಅಂತ ಕೇಳಿದ್ದಾರೆ. ಗೋವಾದ ಹೊಸದಾಗಿ ಘೋಷಿಸಿದ 3ನೇ ಜಿಲ್ಲೆಯ ಹೆಸರು ಮಾಂಡೋವಿ, ಜುವಾರಿ, ಕುಶಾವತಿ, ಚಂದ್ರಪುರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕುಶಾವತಿ. ದಕ್ಷಿಣ ಗೋವಾದ ಮೂಲಕ ಹರಿಯುವ ಪ್ರಾಚೀನ ಕುಶಾವತಿ ನದಿಯ ನಂತರ ಗೋವಾ ತನ್ನ 3ನೇ ಜಿಲ್ಲೆಯನ್ನು ಕುಶಾವತಿ ಎಂದು ರಚಿಸುತ್ತದೆ. ಈ ನದಿಯು ಚಾಲುಕ್ಯ ರಾಜವಂಶದಂತಹ ಐತಿಹಾಸಿಕ ಕಾಲದ ಗೋವಾದ ಪ್ರಾಚೀನ ಭೌಗೋಳಿಕತೆ, ಸಂಸ್ಕೃತಿ, ಜೀವನೋಪಾಯ ಮತ್ತು ಪರಿಸರ ಗುರುತನ್ನು ಪ್ರತಿಬಿಂಬಿಸುತ್ತದೆ. ಜಿಲ್ಲೆಯಲ್ಲಿ ಸಾಂಗುಯೇಮ, ದರ್ಬಂದೋರ, ಕ್ವೆಪೇಮ ಮತ್ತು ಕ್ಯಾನಕೋನ ತಾಲೂಕುಗಳು ಸೇರಿವೆ. ಇದರ ಪ್ರಧಾನ ಕಚೇರಿ ಕ್ವೆಪೇಮ್ನಲ್ಲಿದೆ. ನದಿಯ ಉದ್ದಕ್ಕೂ ಲ್ಯಾಟರೈಟ್ ಕಲ್ಲುಗಳ ಮೇಲಿನ ಉಸ್ಗಾಲಿಮಲ್ ಪೆಟ್ರೋಗ್ಲಿಫ್ಗಳು ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಆರಂಭಿಕ ಮಾನವ ವಸಾಹತುವನ್ನು ತೋರಿಸುತ್ತವೆ. ಆಡಳಿತ ಮತ್ತು ಅಭಿವೃದ್ಧಿಯನ್ನು ಸುಧಾರಿಸಲು ಜಿಲ್ಲೆ ಹೊಸ ಜಿಲ್ಲಾ ಪಂಚಾಯತ್ ಜಿಲ್ಲಾ ಮಂಡಳಿಯನ್ನು ಹೊಂದಿರುತ್ತದೆ. ನೆಕ್ಸ್ಟು ಇತ್ತೀಚೆಗೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಭಾರತೀಯ ರಫ್ತುಗಳಿಗೆ ಸುಂಕರಹಿತ ಪ್ರವೇಶವನ್ನು ಒದಗಿಸುವ ECTA ವ್ಯಾಪಾರ ಒಪ್ಪಂದವಾಯಿತು. ECTA ಪೂರ್ಣ ರೂಪವೇನು ಅಂತ ಕೇಳಿದ್ದಾರೆ. ECTA ಪೂರ್ಣ ರೂಪವೇನು ಅಂತ ಕೇಳಿದರೆ ಒಂದನೇದು ಆರ್ಥಿಕ ಮತ್ತು ವ್ಯಾಪಾರ ಮೈತ್ರಿ, ಎರಡನೇದು ರಫ್ತು ಮತ್ತು ವ್ಯಾಪಾರ ಒಪ್ಪಂದ, ಮೂರನೇದು ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದ, ನಾಲ್ಕನೇದು ರಫ್ತು ಸಹಕಾರ ಒಪ್ಪಂದ ಅಂತ ಹೇಳಿದ್ದಾರೆ. ರಫ್ತು ಸಹಕಾರ ಒಪ್ಪಂದ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದ, ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಟ್ರೇಡ್ ಅಗ್ರಿಮೆಂಟ್ ಅಂತ ಕರಿತೀವಿ. ಇದು ಜನವರಿ 1, 2026ರಿಂದ ಆಸ್ಟ್ರೇಲಿಯಾವು ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ಅಡಿಯಲ್ಲಿ ಎಲ್ಲ ಭಾರತೀಯ ರಫ್ತುಗಳಿಗೆ ಸುಂಕ ಮುಕ್ತ ಪ್ರವೇಶವನ್ನು ಒದಗಿಸುತ್ತದೆ. ಇದು 100% ಶೂನ್ಯ ಸುಂಕ ರೇಖೆಗಳನ್ನು ಗುರುತಿಸುತ್ತದೆ. ECTA ಒಂದು ಆರಂಭಿಕ ಸುಂಕ ಒಪ್ಪಂದವಾಗಿದ್ದು ಎರಡೂ ದೇಶಗಳು
ಎರಡೂ ದೇಶಗಳು ವಿಶಾಲವಾದ ವ್ಯಾಪಾರ ವ್ಯಾಪ್ತಿಗಾಗಿ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದ CECA ವನ್ನು ಮಾತುಕತೆ ನಡೆಸುತ್ತಿವೆ. ಉತ್ಪಾದನೆ, ರಾಸಾಯನಿಕಗಳು, ಜವಳಿ, ಪ್ಲಾಸ್ಟಿಕ್ಗಳು, ಔಷಧಗಳು, ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ರತ್ನಗಳು ಮತ್ತು ಆಭರಣಗಳಾದ್ಯಂತ ಗಮನಾರ್ಹ ಲಾಭಗಳೊಂದಿಗೆ 2024-25ರಲ್ಲಿ ಆಸ್ಟ್ರೇಲಿಯಾಕ್ಕೆ ಭಾರತದ ರಫ್ತುಗಳು 8% ಬೆಳೆದವು. ಆಸ್ಟ್ರೇಲಿಯಾದ ಬಗ್ಗೆ ನೋಡಿದರೆ ರಾಜಧಾನಿ ಕ್ಯಾನ್ಬೆರಾ, ಕರೆನ್ಸಿ ಡಾಲರ್, ಅಧ್ಯಕ್ಷ ಆಂಟನಿ ಅಲ್ಬೋನಿಸ್. ನೆಕ್ಸ್ಟ್ ಕ್ವಶನ್ನು, 2025ರ 29ನೇ ರಾಷ್ಟ್ರೀಯ ಕ್ರೀಡಾ ಕ್ಲೈಂಬಿಂಗ್ ಚಾಂಪಿಯನ್ಶಿಪ್ನಲ್ಲಿ ಯುವ ಬಾಲಕಿಯರ 17 ವರ್ಷದೊಳಗಿನವರು ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದವರು ಯಾರು ಅಂತ ಕೇಳಿದ್ದಾರೆ. ಇದು 17 ವರ್ಷದೊಳಗಿನವ್ರದ್ದು ಕಂಚಿನ ಪದಕ ಗೆದ್ದವರು ಯಾರು ಅಂದರೆ, 1ನೇದು ಸಾಕ್ಷಿ ಸಿಂಗ್, 2ನೇದು ಆಯುಷಿ ಅಗರ್ವಾಲ್, 3ನೇದು ಕವಿತಾ ಸಿನ್ಹಾ, 4ನೇದು ಅಮೀರ್ಯಾ ಖೋಸ್ಲಾ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ 4 ಅಮೀರ್ಯಾ ಖೋಸ್ಲಾ. 14 ವರ್ಷದ ಅಮೀರ್ಯಾ ಖೋಸ್ಲಾ ಡಿಸೆಂಬರ್ 26-29ರಿಂದ ಬೆಂಗಳೂರಿನಲ್ಲಿ ನಡೆದ 29ನೇ ರಾಷ್ಟ್ರೀಯ ಕ್ರೀಡಾ ಕ್ಲೈಂಬಿಂಗ್ ಚಾಂಪಿಯನ್ಶಿಪ್ನಲ್ಲಿ 2025ರಲ್ಲಿ ಯೂತ್ ಗರ್ಲ್ಸ್ 17 ವರ್ಷದೊಳಗಿನವರು ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದರು. ಅವರು ಅತ್ಯುತ್ತಮ ಶಕ್ತಿ, ತಂತ್ರ ಮತ್ತು ಶಾಂತ ಮನಸ್ಥಿತಿಯನ್ನು ಪ್ರದರ್ಶಿಸುವ ಮೂಲಕ ಬೌಲ್ಡರಿಂಗ್ ವಿಭಾಗದಲ್ಲಿ ಸ್ಪರ್ಧಿಸಿದರು. ಡಿಸೆಂಬರ್ 27ರಂದು ನಡೆದ ಅರ್ಹತಾ ಸುತ್ತಿನಲ್ಲಿ ಅವರು ಎಲ್ಲ 4 ಬೌಲ್ಡರಿಂಗ್ ಸಮಸ್ಯೆಗಳನ್ನು ಮೀರಿದ ಪರಿಪೂರ್ಣ 100 ಅಂಕಗಳನ್ನು ಗಳಿಸಿದರು. ಈ ಚಾಂಪಿಯನ್ಶಿಪ್ಪನ್ನು ಭಾರತೀಯ ಪರ್ವತಾರೋಹಣ ಪ್ರತಿಷ್ಠಾನ, ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾಡೆಮಿ ಪರ್ವತಾರೋಹಣ ಪ್ರತಿಷ್ಠಾನ, ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾಡೆಮಿನೊಂದಿಗೆ ಆಯೋಜಿಸಿತು. ನೆಕ್ಸ್ಟ್ ಕ್ವಶನು, ಡಿಸೆಂಬರ್ 2025ರಲ್ಲಿ ತೈವಾನ್ ಸುತ್ತಲೂ ನಡೆಸಿದ ಚೀನಾದ ಮಿಲಿಟರಿ ಅಭ್ಯಾಸಗಳ ಹೆಸರೇನು ಅಂತ ಕೇಳಿದರೆ, 2025ರಲ್ಲಿ ತೈವಾನ್ ಸುತ್ತಲೂ ನಡೆಸಿದ ಚೀನಾದ ಮಿಲಿಟರಿ ಅಭ್ಯಾಸಗಳ ಹೆಸರೇನು ಅಂತ ಕೇಳಿದರೆ, ಡ್ರ್ಯಾಗನ್ ಸ್ಟ್ರೈಕ್ 2025, ಈಸ್ಟರ್ನ್ ಶೀಲ್ಡ್ 2025, ಸೀ ಪೆಟ್ರೋಲ್ 2025, ಜಸ್ಟಿಸ್ ಮಿಷನ್ 2025. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಜಸ್ಟಿಸ್ ಮಿಷನ್ 2025. ಹೆಚ್ಚುತ್ತಿರುವ ಉದ್ವಿಗ್ನತೆಯ ನಡುವೆ ಚೀನಾ ತೈವಾನ್ ಸುತ್ತಲೂ ಜಸ್ಟಿಸ್ ಮಿಷನ್ 2025 ಮಿಲಿಟರಿ ಕವಾಯತುಗಳನ್ನು ಪ್ರಾರಂಭಿಸಿದೆ. ಚೀನಾದ ಸೈನ್ಯವು ತೈವಾನ್ ಸುತ್ತಲೂ ಜಂಟಿ ಕವಾಯತುಗಳನ್ನು ನಡೆಸಲು ವಾಯು, ನೌಕಾಪಡೆ ಮತ್ತು ರಾಕೆಟ್ ಪಡೆಗಳನ್ನು ರವಾನಿಸಿದೆ. ಇದನ್ನು ಪ್ರತ್ಯೇಕತಾವಾದಿ ಮತ್ತು ಬಾಹ್ಯ ಹಸ್ತಕ್ಷೇಪ ಪಡೆಗಳ ವಿರುದ್ಧ ಕಠಿಣ ಎಚ್ಚರಿಕೆ ಎಂದು ಕರೆದಿದೆ. ಜಸ್ಟಿಸ್ ಮಿಷನ್ 2025 ಎಂಬ ಸಂಕೇತನಾಮ ಹೊಂದಿರುವ ಈ ಕವಾಯತುಗಳು ಸಮುದ್ರವಾಯು ಯುದ್ಧ ಸಿದ್ಧತೆ, ಶ್ರೇಷ್ಠತೆಯ ಜಂಟಿ ವಶಪಡಿಸಿಕೊಳ್ಳುವಿಕೆ, ಪ್ರಮುಖ ಬಂದರುಗಳ ಮೇಲಿನ ದಿಗ್ಬಂಧನಗಳು ಮತ್ತು ತೈವಾನ್ ಜಲಸಂಧಿಯ ಸುತ್ತಲಿನ ತಡೆಗಟ್ಟುವಿಕೆಯ ಮೇಲೆ ಕೇಂದ್ರೀಕರಿಸುತ್ತವೆ. ಪೀಪಲ್ ಲಿಬರೇಷನ್ ಆರ್ಮಿ, ಈಸ್ಟರ್ನ್ ಥಿಯೇಟರ್ ಕಮಾಂಡ್ ಈ ಕವಾಯತುಗಳನ್ನು ನಡೆಸುತ್ತಿವೆ. ನೆಕ್ಸ್ಟ್ ಕ್ವಶನ್, ಅಮೆಜೋನಿಯನ್ ಕುಟುಕು ರಹಿತ ಜೇನುನೊಣ ಇತ್ತೀಚೆಗೆ ಯಾವ ದೇಶದಿಂದ ಕಾನೂನು ಹಕ್ಕುಗಳನ್ನು ಪಡೆದ ವಿಶ್ವದ ಮೊದಲ ಕೀಟಗಳಾಗಿವೆ ಅಂತ ಕೇಳಿದರೆ, ಅಮೆಜೋನಿಯನ್ ಕುಟುಕು ರಹಿತ ಜೇನುನೊಣ ಇದರ ಹೆಸರು. ಇತ್ತೀಚೆಗೆ ಯಾವ ದೇಶದಿಂದ ಕಾನೂನು ಹಕ್ಕುಗಳನ್ನು ಪಡೆದ ವಿಶ್ವದ ಮೊದಲ ಕೀಟಗಳಾಗಿವೆ ಅಂತ ಕೇಳಿದರೆ, 1 ಪೆರು, 2 ಕೊಲಂಬಿಯಾ, 3 ಇಕ್ವೆಡರ್, 4 ಬ್ರೆಜಿಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಪೆರು. ಅಮೆಜೋನಿಯನ್ ಕುಟುಕದ ಜೇನುನೊಣಗಳು ಕಾನೂನುಬದ್ಧ ಹಕ್ಕುಗಳನ್ನು ಪಡೆದ ವಿಶ್ವದ ಮೊದಲ ಕೀಟಗಳಾಗಿವೆ. ಪೆರುವಿನ ಸ್ಥಳೀಯ ಪುರಸಭೆಗಳು ಅಂಗೀಕರಿಸಿದ ಒಂದು ಹೆಗ್ಗುರುತು ಸುಗ್ರೀವಾಜ್ಞೆಯ ಮೂಲಕ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕಾನೂನು ಅವುಗಳ ಅಸ್ತಿತ್ವ, ಬದುಕುಳಿಯುವ ಮತ್ತು ಅಭಿವೃದ್ಧಿ ಹೊಂದುವ ಹಕ್ಕನ್ನು ಗುರುತಿಸುತ್ತದೆ. ಈ ಹಂತವು ಅಮೆಜಾನ್ ಮಳೆಕಾಡಿನ ಪರಿಸರ ವ್ಯವಸ್ಥೆಯಲ್ಲಿ ಪರಾಗಸ್ಪರ್ಶಕಗಳಾಗಿ ಅವುಗಳ ನಿರ್ಣಾಯಕ ಪಾತ್ರವನ್ನು ಎತ್ತಿ ತೋರಿಸುತ್ತವೆ. ಇದು ಜೀವವೈವಿಧ್ಯತೆ, ಕೃಷಿ ಮತ್ತು ಸ್ಥಳೀಯ ಸಮುದಾಯಗಳಿಗೆ ಅವುಗಳ ಪ್ರಾಮುಖ್ಯತೆಯನ್ನು ಸಹ ಒಪ್ಪಿಕೊಳ್ಳುತ್ತದೆ. ಕೀಟಗಳು ಮತ್ತು ಪ್ರಕೃತಿಯ ಕಾನೂನು ರಕ್ಷಣೆಗಾಗಿ ಈ ಕ್ರಮವು ಜಾಗತಿಕ ಪೂರ್ವ ನಿದರ್ಶನವನ್ನು ಹೊಂದಿಸುತ್ತದೆ ಅಂತ ಹೇಳಿದರೆ, ಅಂದರೆ ಕುಟುಕದ ಜೇನುಹುಳುಗಳವು. ನೆಕ್ಸ್ಟ್ ಕ್ವಶನ್ನು, ಇತ್ತೀಚೆಗೆ ಇರಾನ್ ತನ್ನ 3 ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಉಪಗ್ರಹಗಳನ್ನು ಕಕ್ಷೆಗೆ ಸೇರಿಸಲು ಬಳಸಿಕೊಂಡ ಬೇರೆ ದೇಶದ ಉಡಾವಣಾ ವಾಹನ ಯಾವುದು ಅಂತ ಕೇಳಿದರೆ,
ಇರಾನು ಅಭಿವೃದ್ಧಿಪಡಿಸೈತಿ 3ನ, ಅದನ್ನು ಸೇರ್ಸಕ್ಕೆ ಬೇರೆ ದೇಶದ ಉಡಾವಣಾ ವಾಹನವನ್ನು ಬಳಸ್ಕೊಂಡೈತಂತೆ. ಅದು ಯಾವುದು ಅಂತ ಕೇಳಿದ್ದಾರೆ. ಎ ಫಾಲ್ಕನ್ 9 USA, ಬಿ ಲಾಂಗ್ ಮಾರ್ಚ್ ಚೀನಾ, 3 PSLV ಭಾರತ, ಡಿ ಸುಯಜ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಸುಯಜ್ ರಾಕೆಟ್ ರಷ್ಯಾ. ಇತ್ತೀಚೆಗೆ ಇರಾನ್ ರಷ್ಯಾದ ಸುಯಜ್ ರಾಕೆಟ್ ಮೂಲಕ ಇರಾನ್ 3 ಸ್ಥಳೀಯ ಉಪಗ್ರಹಗಳನ್ನು ಕಕ್ಷೆಗೆ ಉಡಾಯಿಸಿದೆ. ಇರಾನ್ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ 3 ಉಪಗ್ರಹಗಳನ್ನು ಪಾಯಾ ಜಾಫರ್ 2 ಮತ್ತು ಕೌಸರ್ 2ನೇ ಘಟಕ, ಪಾಯಾ ಜಾಫರ್ 2 ಮತ್ತು ಕೌಸರ್ 2ನೇ ಘಟಕ ರಷ್ಯಾದ ಸುಯಜ್ ಉಡಾವಣಾ ವಾಹನಗಳನ್ನು ಬಳಸಿಕೊಂಡು ಕಡಿಮೆ ಭೂಮಿಯ ಕಕ್ಷೆಯಲ್ಲಿ ಇರಿಸಿದೆ ಎಂದು ಇರಾನಿನ ರಾಜ್ಯ ಮಾಧ್ಯಮ ದೃಢಪಡಿಸಿದೆ. LEO ಉಪಗ್ರಹಗಳು ಇರಾನ್ ಮತ್ತು ಹತ್ತಿರದ ಪ್ರದೇಶಗಳಲ್ಲಿ ಕೃಷಿ ಮೇಲ್ವಿಚಾರಣೆ, ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆ ಮತ್ತು ಪರಿಸರ ಮೌಲ್ಯಮಾಪನದಂತಹ ನಾಗರಿಕ ಬಳಕೆಗಳಿಗಾಗಿ ಉದ್ದೇಶಿಸಲಾದ ಪಾಶ್ಚಿಮಾತ್ಯ ನಿರ್ಬಂಧಗಳು ಮತ್ತು ಜಾಗತಿಕ ಉಡಾವಣಾ ಸೇವೆಗಳಿಗೆ ಸೀಮಿತ ಪ್ರವೇಶದಿಂದಾಗಿ ಇರಾನ್ ಬಾಹ್ಯಾಕಾಶ ಉಡಾವಣೆಗಳಿಗಾಗಿ ರಷ್ಯಾವನ್ನು ಹೆಚ್ಚಾಗಿ ಅವಲಂಬಿಸಿದೆ. 2022ರ ನಂತರ ಸಹಕಾರವು ಗಮನಾರ್ಹವಾಗಿ ವಿಸ್ತರಿಸುತ್ತಿದೆ. ನೆಕ್ಸ್ಟ್ ಕ್ವೆಶ್ಚನ್ನು, ಚಳಿಗಾಲದ ಬಿರುಗಾಳಿ ಎಜ್ರಾ ಚಳಿಗಾಲದ ಬಿರುಗಾಳಿ ಎಜ್ರಾ ಇತ್ತೀಚೆಗೆ ಯಾವ ದೇಶವನ್ನು ಅಪ್ಪಳಿಸಿತು ಅಂತ ಕೇಳಿದ್ರೆ ಇದು ಯಾವುದಂದರೆ ಎಜ್ರಾ 1 ಫ್ರಾನ್ಸ್, 2 ಯುನೈಟೆಡ್ ಸ್ಟೇಟ್ಸ್, 3 ರಷ್ಯಾ, 4 ಯುನೈಟೆಡ್ ಕಿಂಗ್ಡಮ್ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ USAದಲ್ಲಿ ಚಳಿಗಾಲದ ಬಿರುಗಾಳಿ ಎಜ್ರಾ ಎಂಬ ಬಾಂಬ್ ಚಂಡಮಾರುತವಾಗಿ ಪ್ರಬಲವಾದ ಚಳಿಗಾಲದ ಬಿರುಗಾಳಿಯು ವೇಗವಾಗಿ ತೀವ್ರಗೊಂಡಿತು. ಹಿಮಪಾತಗಳು, ಬಲವಾದ ಗಾಳಿ ಮತ್ತು ವಿದ್ಯುತ್ ಕಡಿತದೊಂದಿಗೆ 58 ಮಿಲಿಯನ್ಗಿಂತಲೂ ಹೆಚ್ಚು ಜನರು ಚಳಿಗಾಲದ ಬಿರುಗಾಳಿಯ ಎಚ್ಚರಿಕೆಯಲ್ಲಿದ್ದರು. 24 ಗಂಟೆಗಳ ಒಳಗೆ ವಾತಾವರಣದ ಒತ್ತಡ ತೀವ್ರವಾಗಿ ಕಡಿಮೆಯಾದಾಗ ಬಾಂಬ್ ಸೈಕ್ಲೋನ್ ರೂಪುಗೊಳ್ಳುತ್ತದೆ. ಇದು ಹವಾಮಾನ ವೈಪರೀತ್ಯಕ್ಕೆ ಕಾರಣವಾಗುತ್ತದೆ. ಅಪಾಯಕಾರಿ ಪರಿಸ್ಥಿತಿಗಳು ಪೂರ್ವಕ್ಕೆ ಚಲಿಸುತ್ತಿರುವುದರಿಂದ ಪ್ರಯಾಣದ ವಿರುದ್ಧ ಅಧಿಕಾರಿಗಳು ಎಚ್ಚರಿಕೆ ನೀಡಿದರು. ನೆಕ್ಸ್ಟ್ ಕ್ವೆಶ್ಚನ್ನು, ಇತ್ತೀಚೆಗೆ ವಾಯುಗಾಮಿ ಅಪ್ಲಿಕೇಶನ್ಗಳಿಗಾಗಿ ಸ್ಥಳೀಯ ಡಿಜಿಟಲ್ ಸಂವಹನ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಭಾರತೀಯ ವಾಯುಪಡೆಯ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಯಾವ ಸಂಸ್ಥೆಯೊಂದಿಗಿನ MOUಗೆ ಸಹಿ ಹಾಕಿದೆ ಅಂತ ಕೇಳಿದ್ದಾರೆ. ಇದು 1 IIT ಬಾಂಬೆ, 2 IIT ಕಾನ್ಪುರ, 3 DRDO, 4 IIT ಮದ್ರಾಸ್ ಅಂತ ಹೇಳಿದ್ದಾರೆ. IIT ಬಾಂಬೆ, IIT ಕಾನ್ಪುರ್, DRDO, IIT ಮದ್ರಾಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 IIT ಮದ್ರಾಸ್. ಭಾರತೀಯ ವಾಯುಪಡೆಯ ಸಾಫ್ಟ್ವೇರ್ ಅಭಿವೃದ್ಧಿ ಸಂಸ್ಥೆ ವಾಯುಯಾನ ಅನ್ವಯಿಕೆಗಳಿಗಾಗಿ ಸ್ಥಳೀಯ ಡಿಜಿಟಲ್ ಸಂವಹನ ವ್ಯವಸ್ಥೆಯ ಜಂಟಿ ವಿನ್ಯಾಸ ಮತ್ತು ಅಭಿವೃದ್ಧಿಗಾಗಿ IIT ಮದ್ರಾಸ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ರಕ್ಷಣಾ ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆಯನ್ನು ಹೆಚ್ಚಿಸುವ ಮತ್ತು ಭಾರತದ ಕಾರ್ಯತಂತ್ರದ ಸಾಮರ್ಥ್ಯಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ಆತ್ಮನಿರ್ಭರ ಭಾರತದ ದೃಷ್ಟಿಕೋನವನ್ನು ಸಹಯೋಗವು ಬೆಂಬಲಿಸುತ್ತದೆ. ಈ ಯೋಜನೆಯು IAF ವಿಮಾನಗಳು ಮತ್ತು ವಾಯುಗಾಮಿ ವೇದಿಕೆಗಳಲ್ಲಿ ಬಳಸಲು ಸ್ಥಳೀಯ, ಸುರಕ್ಷಿತ ಮತ್ತು ಸುಧಾರಿತ ಡಿಜಿಟಲ್ ಸಂವಹನ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್ನು, ಜನವರಿ 2026ರಲ್ಲಿ ಭಾರತದಲ್ಲಿ ರಾಷ್ಟ್ರವ್ಯಾಪಿ ವಾಯ್ಸ್ ಓವರ್ ವೈಫೈ ಸೇವೆಗಳನ್ನು ಯಾವ ಸಾರ್ವಜನಿಕ ವಲಯದ ಟೆಲಿಕಾಂ ಕಂಪನಿ ಬಿಡುಗಡೆ ಮಾಡಿತು ಅಂತ ಕೇಳಿದರೆ ವಾಯ್ಸ್ ಓವರ್ ವೈಫೈ ಸೇವೆಗಳನ್ನು ಯಾವ ಕಂಪನಿ ಬಿಡುಗಡೆ ಮಾಡಿತು ಅಂತ ಕೇಳಿದರೆ 1ನೇದು ಮಹಾನಗರ ಟೆಲಿಫೋನ್ ನಿಗಮ ಲಿಮಿಟೆಡ್ಡು, 2ನೇದು ಭಾರತ ಸಂಚಾರ ನಿಗಮ ಲಿಮಿಟೆಡ್ಡು, 3ನೇದು ಭಾರತ ಬ್ರಾಂಡೆಡ್ ನೆಟ್ವರ್ಕ್ ಲಿಮಿಟೆಡ್ಡು, 4ನೇದು ಇದು ರೈಲ್ಟೆಲ್ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಭಾರತ ಸಂಚಾರ ನಿಗಮ ಲಿಮಿಟೆಡ್. ಹೊಸ ವರ್ಷದಂದು ಭಾರತ ಸಂಚಾರ ನಿಗಮ ಲಿಮಿಟೆಡ್ ಭಾರತದ ಎಲ್ಲ ಟೆಲಿಕಾಂ ವಲಯಗಳಲ್ಲಿ ವಾಯ್ಸ್ ಓವರ್ ವೈಫೈ ಅನ್ನು ಪ್ರಾರಂಭಿಸಿತು. ಒಂದೇ ಮೊಬೈಲ್ ಸಂಖ್ಯೆ ಮತ್ತು ಡಯಲರ್ ಬಳಸಿ ವೈಫೈ ನೆಟ್ವರ್ಕ್ ಮೂಲಕ ಧ್ವನಿ ಕರೆಗಳು ಮತ್ತು ಸಂದೇಶಗಳನ್ನು ಅನುಮತಿಸುತ್ತದೆ. ಮನೆಗಳು, ನೆಲಮಾಳಿಗೆಗಳು, ಕಚೇರಿಗಳು ಮತ್ತು ದೂರದ ಪ್ರದೇಶಗಳಂತಹ ದುರ್ಬಲ ಮೊಬೈಲ್ ಸಿಗ್ನಲ್ ಪ್ರದೇಶಗಳಲ್ಲಿ ಇದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಸೇವೆಯು ಇಂಟರ್ನೆಟ್ ಪ್ರೋಟೋಕಾಲ್ ಮಲ್ಟಿಮೀಡಿಯಾ ಸಬ್ಸಿಸ್ಟಮ್ ಆಧಾರಿತವಾಗಿದ್ದು ಸುಗಮ ವೈಫೈ ಟು ಮೊಬೈಲ್ ಹ್ಯಾಂಡೋವರ್ ಅನ್ನು ಬೆಂಬಲಿಸುತ್ತದೆ.
ಆಧಾರಿತವಾಗಿದ್ದು ಸುಗಮ ವೈಫೈ ಟು ಮೊಬೈಲ್ ಹ್ಯಾಂಡ್ ಓವರ್ ಅನ್ನು ಬೆಂಬಲಿಸುತ್ತದೆ. ವೈಫೈ ಉಚಿತವಾಗಿದೆ. ನೆಟ್ವರ್ಕ್ ದಟ್ಟಣೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಬ್ರಾಂಡೆಡ್ ಪ್ರವೇಶದೊಂದಿಗೆ ಗ್ರಾಮೀಣ ಸಂಪರ್ಕವನ್ನು ಬೆಂಬಲಿಸುತ್ತದೆ. ನೆಕ್ಸ್ಟ್ ಕ್ವೆಶನ್ನು, ನ್ಯೂಜಿಲ್ಯಾಂಡ್ನ ಮಾಜಿ ಕ್ರಿಕೆಟಿಗ ಡೌಗ್ ಬ್ರೋಸ್ವೆಲ್ ಯಾವ ಹಂತದ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ ಅಂತ ಹೇಳಿದರೆ, 1 ಟೆಸ್ಟ್ ಕ್ರಿಕೆಟ್ ಮಾತ್ರ, 2 ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಎಲ್ಲ ಪ್ರಕಾರಗಳು, 3 ದೇಶೀಯ ಕ್ರಿಕೆಟ್ ಮಾತ್ರ, 4 ಫ್ರಾಂಚೈಸಿ T20 ಕ್ರಿಕೆಟ್ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ 2 ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಎಲ್ಲ ಪ್ರಕಾರಗಳನ್ನು ಕೂಡ ಅವರು ನಿವೃತ್ತಿಯನ್ನು ಘೋಷಿಸಿದ್ದಾರೆ. ನ್ಯೂಜಿಲ್ಯಾಂಡ್ನ ಮಾಜಿ ಆಲ್ರೌಂಡರ್ ಡೌಗ್ ಬ್ರೋಸ್ವೆಲ್ ಎಲ್ಲ ರೀತಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಿಸಿದರು. ಬ್ಲ್ಯಾಕ್ ಕ್ಯಾಪ್ಸೊನ್ನೊಂದಿಗೆ 12 ವರ್ಷಗಳ ಅಂತಾರಾಷ್ಟ್ರೀಯ ವೃತ್ತಿ ಜೀವನವನ್ನು ಕೊನೆಗೊಳಿಸಿದರು. ಬ್ರೋಸ್ವೆಲ್ ನ್ಯೂಜಿಲ್ಯಾಂಡ್ನ ತಂಡವನ್ನು 28 ಟೆಸ್ಟ್ಗಳು, 21 ಏಕದಿನ ಪಂದ್ಯಗಳು ಮತ್ತು 20 T20 ಐಗಳಲ್ಲಿ ಪ್ರತಿನಿಧಿಸಿ 120 ವಿಕೆಟ್ಗಳನ್ನು ಕಬಳಿಸಿ 915 ರನ್ಗಳನ್ನು ಗಳಿಸಿದ್ದಾರೆ. ಹೊಬಾರ್ಟ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 2011ರಲ್ಲಿ ನಡೆದ ಪ್ರಸಿದ್ಧ ಟೆಸ್ಟ್ ಗೆಲುವಿನಲ್ಲಿ ಅವರು ನಿರ್ಣಾಯಕ ಪಾತ್ರ ವಹಿಸಿದರು. 2ನೇ ಇನ್ನಿಂಗ್ಸ್ನಲ್ಲಿ 6 ವಿಕೆಟ್ಗಳನ್ನು ಪಡೆಯುವ ಮೂಲಕ ವೃತ್ತಿ ಜೀವನದ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದರು. ಇತ್ತೀಚೆಗೆ ನಿವೃತ್ತರಾದ ಆಟಗಾರರ ಬಗ್ಗೆ ನೋಡಿದ್ರೆ, ಮೋಹಿತ್ ಶರ್ಮಾ ಭಾರತ ಎಲ್ಲ ರೀತಿಯ ಕ್ರಿಕೆಟ್, ಕೇನ್ ವಿಲಿಯಮ್ಸನ್ ನ್ಯೂಜಿಲ್ಯಾಂಡ್ T20ಗೆ, ಮೋಹಿತ್ ಶರ್ಮಾ ಎಲ್ಲ ರೀತಿಯ ಕ್ರಿಕೆಟು, ಕೇನ್ಸ್ ವಿಲಿಯಮ್ ನ್ಯೂಜಿಲ್ಯಾಂಡು T20ಗೆ ಮತ್ತು ಅಂತಾರಾಷ್ಟ್ರೀಯ ಪಂದ್ಯಗಳು. ರೋಹನ್ ಬೋಪಣ್ಣ ಭಾರತದ ವೃತ್ತಿಪರ ಟೆನ್ನಿಸ್ ಅಂದರೆ ನಿವೃತ್ತಿ ಘೋಷಿಸಿಕೊಂಡಿರೋರು ಇವರು. ಕ್ರಿಸ್ ವೋಕ್ಸ್ ಇಂಗ್ಲೆಂಡು ಅಂತಾರಾಷ್ಟ್ರೀಯ ಕ್ರಿಕೆಟು. ಸೆರ್ಗಿಯೋ ಬಾಸ್ಕ್ವೆಟ್ಸ್ ಸ್ಪೇನ್ ದೇಶದವರು ವೃತ್ತಿಪರ ಸ್ಕೋಯರ್. ಜೆರೋಮಾ ಬೋಟೆಂಗ್ ಜರ್ಮನ ವೃತ್ತಿಪರ ಸ್ಕೋಯರ್. ಇವರು ಅಂದರೆ ನಿವೃತ್ತಿಯನ್ನು ಘೋಷಿಸ್ಕೊಂಡಿರೋರ ಹೆಸರನ್ನು ನಾನು ಹೇಳ್ತಾ ಇರೋದು. ಯಾವ್ಯಾವ ಪಂದ್ಯಗಳಿಂದ ಅವರು ನಿವೃತ್ತಿಯನ್ನು ಘೋಷಿಸಿದ್ದಾರೆ ಅಂತೇಳಿ. ಸ್ಯಾಮುಯಲ್ ಉಮ್ಟಿಟಿ ಫ್ರಾನ್ಸ್ ವೃತ್ತಿಪರ ಸ್ಕೋಯರ್. ನೆಕ್ಸ್ಟ್ ಕ್ವೆಶನ್ನು, ಇತ್ತೀಚೆಗೆ ನಿಧನರಾದ ಹಿರಿಯ ಮಲಯಾಳಂ ಸಿನಿಮಾ ಕಲಾ ನಿರ್ದೇಶಕ ಕೆ. ಶೇಖರ್ ಭಾರತೀಯ ಸಿನಿಮಾದಲ್ಲಿ ಯಾವ ತಾಂತ್ರಿಕ ನಾವೀನ್ಯತೆಗೆ ಹೆಸರುವಾಸಿಯಾಗಿದ್ದಾರೆ ಅಂತ ಹೇಳಿದ್ದಾರೆ. ಮಲಯಾಳಂನ ಇದು ನಿರ್ದೇಶಕ ಅಂದರೆ ಅದು ಅವರು ಯಾವುದಕ್ಕೆ ಹೆಸರುವಾಸಿಯಾಗಿದ್ದಾರೆ ಅಂದರೆ ಭಾರತೀಯ ಸಿನಿಮಾದಲ್ಲಿ ಯಾವುದಕ್ಕೆ ಹೆಸರುವಾಸಿಯಾಗಿದ್ದಾರೆ ಅಂತ ಹೇಳಿದ್ದಾರೆ. ಯೂಸ್ ಆಫ್ ಗ್ರೀನ್ ಸ್ಕ್ರೀನ್ ಟೆಕ್ನಾಲಜಿ, ಮೋಷನ್ ಕ್ಯಾಪ್ಚರ್ ಎನಿಮೇಷನ್ನು, ಡಿಜಿಟಲ್ ಅಗೈನ್ ಎಫೆಕ್ಟ್ಸ್, ಆ್ಯಂಟಿ ಗ್ರಾವಿಟಿ ರೋಮ್ ಕ್ರಿಯೇಟೆಡ್ ಯೂಸಿಂಗ್ ಪಾರ್ಟಿಕಲ್ ಎಫೆಕ್ಟ್ಸ್ ಅಂತ ಹೇಳಿದ್ದಾರೆ. ಇಲ್ಲಿ ಸರಿಯಾದದ್ದು ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ ಆಗುತ್ತೆ. ಆ್ಯಂಟಿ ಗ್ರಾವಿಟಿ ರೋಮ್ ಕ್ರಿಯೇಟೆಡ್ ಯೂಸಿಂಗ್ ಪಾರ್ಟಿಕಲ್ಸ್ ಅಂದರೆ ಪ್ರಾಕ್ಟಿಕಲ್ ಎಫೆಕ್ಟ್ಸ್. ಮಲಯಾಳಂ ಸಿನಿಮಾ ರಂಗದ ಹಿರಿಯ ಕಲಾ ನಿರ್ದೇಶಕ ಕೆ. ಶೇಖರ್ 72ನೇ ವಯಸ್ಸಿನಲ್ಲಿ ನಿಧನರಾದರು. ಮಲಯಾಳಂ ಸಿನಿಮಾ ರಂಗದ ಹಿರಿಯ ಕಲಾ ನಿರ್ದೇಶಕ ಕೆ. ಶೇಖರ್ ತಮ್ಮ 72ನೇ ವಯಸ್ಸಿನಲ್ಲಿ ತಿರುವನಂತಪುರದಲ್ಲಿರುವ ತಮ್ಮ ನಿವಾಸದಲ್ಲಿ ನಿಧನರಾದರು. ಭಾರತೀಯ ಸಿನಿಮಾದಲ್ಲಿ ನಾವೀನ್ಯತೆ, ಕರಕುಶಲತೆ ಮತ್ತು ದೃಶ್ಯ ಸೃಜನಶೀಲತೆಯ ಪರಂಪರೆಯನ್ನು ಬಿಟ್ಟು ಹೋಗಿದ್ದಾರೆ. ಕಂಪ್ಯೂಟರ್ಗಳು ಅಥವಾ CGI ಇಲ್ಲದೆ ತಿರುಗುವ ಉಕ್ಕಿನ ಸೆಟ್ ಮತ್ತು ಪ್ರಾಯೋಗಿಕ ಪರಿಣಾಮಗಳನ್ನು ಬಳಸಿಕೊಂಡು ರಚಿಸಲಾದ 3D ಚಲನಚಿತ್ರ ಮೈ ಡಿಯರ್ ಕುಟ್ಟಿ ಚಾತನ್ ನಲ್ಲಿ ಐಕಾನಿಕ್ ಆಂಟಿ ಗ್ರಾವಿಟಿ ಕೊಠಡಿಯನ್ನು ವಿನ್ಯಾಸಗೊಳಿಸಿದ್ದಕ್ಕಾಗಿ ಅವರು ಹೆಚ್ಚು ಹೆಸರುವಾಸಿಯಾಗಿದ್ದಾರೆ. ಇದು ಭಾರತೀಯ ಚಲನಚಿತ್ರ ಅಂದರೆ ಆ್ಯಂಟಿ ಗ್ರಾವಿಟಿ ಕೊಠಡಿಯನ್ನು ವಿನ್ಯಾಸಗೊಳಿಸಿದ್ದಕ್ಕಾಗಿ ಅವರು ಹೆಚ್ಚು ಹೆಸರುವಾಸಿಯಾಗಿದ್ದಾರೆ. ಇದು ಭಾರತೀಯ ಚಲನಚಿತ್ರ ನಿರ್ಮಾಣದಲ್ಲಿ ಒಂದು ಹೆಗ್ಗುರುತು ಸಾಧನೆಯಾಗಿದೆ. 2001 ಎ ಸ್ಪೇಸ್ ಒಡಿಸ್ಸಿಯಿಂದ ಸ್ಫೂರ್ತಿ ಪಡೆದ ಶೇಖರ್ ಜಾಗತಿಕ ಸಿನಿಮಾಕ್ಕಿಂತ ದಶಕಗಳ ಹಿಂದೆಯೇ ತಂತ್ರಜ್ಞಾನಗಳನ್ನು ಕಾರ್ಯಗತಗೊಳಿಸಿದರು. ಅವರು ಪಡಯೋಟ್ಟಂ 1982ನೊಂದಿಗೆ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಮತ್ತು ನಂತರ ನೊಕ್ಕೆತಾ ದೊರತು ಕಣ್ಣುಂ ನಟ್ಟು ಮತ್ತು ಒನ್ನು ಅಂತೇಳಿ ಮೊದಲ ಪೂಜ್ಯ ವೆರೆ ನಂತಹ ಮೆಚ್ಚುಗೆ ಪಡೆದ ಚಲನಚಿತ್ರಗಳಲ್ಲಿ ಕೆಲಸ ಮಾಡಿದರು. ನೆಕ್ಸ್ಟ್ ಕ್ವೆಶನ್ನು, ಜಾಗತಿಕ ಕುಟುಂಬ ದಿನವನ್ನು ವಾರ್ಷಿಕವಾಗಿ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಅಂತ ಹೇಳಿದರೆ ಜನವರಿ 1, ಜನವರಿ 5, 3 ಜನವರಿ 6, 4 ಜನವರಿ 7 ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಜನವರಿ 1.
ವಿಶ್ವದಾದ್ಯಂತ ಜನರಲ್ಲಿ ಶಾಂತಿ, ಏಕತೆ ಮತ್ತು ಸಾಮರಸ್ಯವನ್ನು ಉತ್ತೇಜಿಸಲು ಪ್ರತಿ ವರ್ಷ ಜನವರಿ 1ರಂದು ಜಾಗತಿಕ ಕುಟುಂಬ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವು ಒನ್ ಡೇ ಇನ್ ಪೀಸ್ ಉಪಕ್ರಮದಿಂದ ವಿಕಸನಗೊಂಡಿತು ಮತ್ತು ಅಹಿಂಸೆ ಮತ್ತು ತಿಳುವಳಿಕೆಯ ಮೂಲಕ ಸಂಘರ್ಷಗಳನ್ನು ಪರಿಹರಿಸುವುದನ್ನು ಒತ್ತಿ ಹೇಳುತ್ತದೆ. ಇದು ಇಡೀ ಜಗತ್ತು ಒಂದೇ ಕುಟುಂಬ ಎಂಬ ಕಲ್ಪನೆಯನ್ನು ಎತ್ತಿ ತೋರಿಸುತ್ತದೆ. ಸಹಾನುಭೂತಿ, ಸಹಿಷ್ಣುತೆ ಮತ್ತು ಪರಸ್ಪರ ಗೌರವವನ್ನು ಪ್ರೋತ್ಸಾಹಿಸುತ್ತದೆ. ನೆಕ್ಸ್ಟ್ ಕ್ವೆಶನು, ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ಸಾಧನಗಳನ್ನು ಗುರುತಿಸಲು ಪ್ರತಿ ವರ್ಷ ಜನವರಿ 1ರಂದು DRDO ದಿನವನ್ನು ಆಚರಿಸಲಾಗುತ್ತದೆ. DRDO ಸ್ಥಾಪನೆಯಾಗಿದ್ದು ಯಾವ ವರ್ಷದಲ್ಲಿ ಅಂತ ಕೇಳಿದರೆ, 1ನೇದು 1947, 2ನೇದು 1950, 3ನೇದು 1962, ಇದು 4ನೇದು 1958. ಇದಕ್ಕೆ ಸರಿಯಾದ ಉತ್ತರ 1958. ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಸಾಧನೆಗಳನ್ನು ಗುರುತಿಸಲು ಪ್ರತಿ ವರ್ಷ ಜನವರಿ 1ರಂದು DRDO ದಿನವನ್ನು ಆಚರಿಸಲಾಗುತ್ತದೆ. DRDOವನ್ನು 1958ರಲ್ಲಿ ಸ್ಥಾಪಿಸಲಾಯಿತು ಮತ್ತು ಅಂದಿನಿಂದ ಇದು ಭಾರತದ ಕ್ಷಿಪಣಿಗಳು, ರಾಡಾರ್ಗಳು, ಶಸ್ತ್ರಾಸ್ತ್ರಗಳು ಮತ್ತು ಏರೋಸ್ಪೇಸ್ ವ್ಯವಸ್ಥೆಗಳು ಸೇರಿದಂತೆ ರಕ್ಷಣಾ ತಂತ್ರಜ್ಞಾನದಲ್ಲಿ ಭಾರತದ ಪ್ರಗತಿಯನ್ನು ಈ ದಿನ ಎತ್ತಿ ತೋರಿಸುತ್ತದೆ. ಭಾರತದ ಕಾರ್ಯತಂತ್ರ ಮತ್ತು ರಕ್ಷಣಾ ಸಾಮರ್ಥ್ಯಗಳನ್ನು ಬಲಪಡಿಸುವ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಕೊಡುಗೆಗಳನ್ನು DRDO ದಿನವು ಗೌರವಿಸುತ್ತದೆ. ನೆಕ್ಸ್ಟ್ ಕ್ವೆಶನು, ಕ್ಲೋಸ್ ಕ್ವಾರ್ಟರ್ ಬ್ಯಾಟಲ್ ಕಾರ್ಬೈನ್ ಅನ್ನು ಯಾವ ಸಂಸ್ಥೆ ವಿನ್ಯಾಸಗೊಳಿಸಿದೆ ಅಂತ ಕೇಳಿದರೆ, ಕ್ಲೋಸ್ ಕ್ವಾರ್ಟರ್ ಬ್ಯಾಟಲ್ ಕಾರ್ಬೈನ್ ಅನ್ನು ಯಾವ ಸಂಸ್ಥೆ ವಿನ್ಯಾಸಗೊಳಿಸಿದೆ? ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂತ ಹೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ 3 ರಕ್ಷಣಾ ಸಂಶೋಧನೆ ಮತ್ತು ಭಾರತೀಯ ಸಂಸ್ಥೆ ಅಭಿವೃದ್ಧಿ ಸಂಸ್ಥೆ. ಅದು ಭಾರತೀಯ ಸೇನೆ ಮತ್ತು ಭಾರತೀಯ ನೌಕಾಪಡೆಯನ್ನು ಬಲಪಡಿಸಲು ರಕ್ಷಣಾ ಸಚಿವಾಲಯವು 4,666 ಕೋಟಿ ಮೌಲ್ಯದ ರಕ್ಷಣಾ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಈ ಒಪ್ಪಂದವು ಎರಡು ಪಡೆಗಳಿಗೆ ಬ್ಯಾಟಲ್ ಕಾರ್ಬೈನ್ಗಳು ಮತ್ತು ಭಾರತೀಯ ನೌಕಾಪಡೆಗೆ ಹೆವಿವೈಟ್ ಟಾರ್ಪಿಡೋಗಳನ್ನು ಒಳಗೊಂಡಿದೆ. ಕ್ಲೋಸ್ ಕ್ವಾರ್ಟರ್ ಬ್ಯಾಟಲ್ ಕಾರ್ಬೈನ್ ಸ್ಥಳೀಯ ವಿನ್ಯಾಸ, ಅಭಿವೃದ್ಧಿ ಮತ್ತು ಉತ್ಪಾದನೆಯ ಅಡಿಯಲ್ಲಿ ತಯಾರಿಸಲಾದ 56x45 ಮಿಲಿಮೀಟರ್ ಕಾಂಪ್ಯಾಕ್ಟ್ ಬಂದೂಕಾಗಿದೆ. ಇದನ್ನು ಪುಣೆಯ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ DRDO ಸಶಸ್ತ್ರ ಸಂಶೋಧನೆ ಮತ್ತು ಅಭಿವೃದ್ಧಿ ವಿನ್ಯಾಸಗೊಳಿಸಲಾಗಿದೆ. ಇದನ್ನು ಪುಣೆ ಮೂಲದ ಭಾರತೀಯ ಬಹುರಾಷ್ಟ್ರೀಯ ಕಂಪನಿ ವಿನ್ಯಾಸಗೊಳಿಸಿದೆ. ನೆಕ್ಸ್ಟು, ಇತ್ತೀಚೆಗೆ ಸುದ್ದಿಗಳಲ್ಲಿ ವರದಿಯಾದ ಅಪರೂಪದ ಪಕ್ಷಿ ಪ್ರಭೇದವಾದ ಸಿರ್ಕಿರ್ ಮಾಲ್ಕೋಹ ಸಾಮಾನ್ಯವಾಗಿ ಯಾವ ರಾಜ್ಯದ ಬಯಲು ಪ್ರದೇಶಗಳಲ್ಲಿ ಕಂಡುಬರುತ್ತದೆ ಅಂತ ಕೇಳಿದರೆ, ಸಿರ್ಕಿರ್ ಮಾಲ್ಕೋಹ ಪಕ್ಷಿ ಯಾವ ರಾಜ್ಯದ ಬಯಲು ಪ್ರದೇಶಗಳಲ್ಲಿ ಕಂಡುಬರುತ್ತದೆ ಅಂತ ಕೇಳಿದರೆ, ಉತ್ತರಾಖಂಡ, ಅರುಣಾಚಲ ಪ್ರದೇಶ್, ಹಿಮಾಚಲ ಪ್ರದೇಶ್, ಸಿಕ್ಕಿಂ. ಇದಕ್ಕೆ ಸರಿಯಾದ ಉತ್ತರ ಉತ್ತರಾಖಂಡ್ 1ನೇದು. ಅಪರೂಪದ ಸಿರ್ಕಿಲ್ ಮಾಲ್ಕೋಹಾವನ್ನು ಮೊದಲ ಬಾರಿಗೆ ಉತ್ತರಾಖಂಡದ ಉತ್ತರಾಕಾಶಿ ಜಿಲ್ಲೆಯಲ್ಲಿ ದಾಖಲಿಸಲಾಗಿದೆ. ಇದು ಸಾಮಾನ್ಯವಾಗಿ ಉತ್ತರಾಖಂಡದ ಬಯಲು ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಇದು ಈ ದೃಶ್ಯವನ್ನು ಗಮನಾರ್ಹವಾಗಿಸುತ್ತದೆ. ಸಿರ್ಕಿರ್ ಕೋಗಿಲೆ ಎಂದು ಕರೆಯಲ್ಪಡುವ ಸಿರ್ಕಿರ್ ಮಾಲ್ಕೋಹ ಒಂದು ವಿಶಿಷ್ಟ ರೀತಿಯ ಕೋಗಿಲೆ ಪಕ್ಷಿಯಾಗಿದೆ. ಇದು ಉಪ ಹಿಮಾಲಯನ್ ಭಾರತೀಯ ಉಪಖಂಡ, ಬಾಂಗ್ಲಾದೇಶ, ಶ್ರೀಲಂಕಾ ಮತ್ತು ಪಾಕಿಸ್ತಾನ ಮತ್ತು ರಾಜಸ್ಥಾನದ ಕೆಲವು ಭಾಗಗಳಲ್ಲಿ ಕಂಡುಬರುತ್ತದೆ ಮತ್ತು ಇದು ಪೊದೆಗಳು, ತೆಳುವಾದ ಕಾಡುಗಳು ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುತ್ತದೆ. ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟದ ಕೆಂಪು ಪಟ್ಟಿಯು ಇದನ್ನು ಕನಿಷ್ಠ ಕಾಳಜಿ ಪಕ್ಷಿ ಅಂತೇಳಿ ಗುರುತಿಸಿದೆ. ನೆಕ್ಸ್ಟ್ ಕ್ವೆಶನ್ನು, ಇತ್ತೀಚೆಗೆ ಯಾವ ದೇಶವು ಯುರೋಝೋನ್ 21ನೇ ಸದಸ್ಯ ರಾಷ್ಟ್ರವಾಯಿತು ಅಂತ ಕೇಳಿದ್ದಾರೆ? ರೊಮೇನಿಯಾ, ಕ್ರೊಯೇಷಿಯಾ, ಸರ್ಬಿಯಾ, ಬಲ್ಗೇರಿಯಾ. ಯುರೋಝೋನ್ 21ನೇ ಸದಸ್ಯ ರಾಷ್ಟ್ರ ಬಲ್ಗೇರಿಯಾ. ಇದಕ್ಕೆ ಸರಿಯಾದ ಉತ್ತರ ಬಲ್ಗೇರಿಯಾ ಇತ್ತೀಚೆಗೆ ಯುರೋಝೋನ್ನ 21ನೇ ಸದಸ್ಯ ರಾಷ್ಟ್ರವಾಯಿತು. ಪೂರ್ಣ ಯುರೋಪಿಯನ್ ಏಕೀಕರಣಕ್ಕೆ ಹತ್ತಿರವಾಗುತ್ತಿದೆ. ಬಲ್ಗೇರಿಯಾ ಬಾಲ್ಕನ್ ಪರ್ಯಾಯ ದ್ವೀಪದ ಪೂರ್ವ ಭಾಗದಲ್ಲಿ ಆಗ್ನೇಯ ಯುರೋಪಿನಲ್ಲಿದೆ. ಇದು ರೊಮೇನಿಯಾ, ಟರ್ಕಿ, ಗ್ರೀಸ್, ಉತ್ತರ ಮ್ಯಾಸಿಡೋನಿಯಾ ಮತ್ತು ಸರ್ಬಿಯಾದೊಂದಿಗೆ ಗಡಿಗಳನ್ನು ಹಂಚಿಕೊಳ್ಳುತ್ತದೆ ಮತ್ತು ಕಪ್ಪು ಸಮುದ್ರದೊಂದಿಗೆ ಸಮುದ್ರ ಗಡಿಯನ್ನು ಹೊಂದಿದೆ. ಬಲ್ಗೇರಿಯಾದ ರಾಜಧಾನಿ ಸೋಫಿಯಾ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ನು, 8ನೇ ರಾಜ್ಯ ವೇತನ ಆಯೋಗವನ್ನು ರಚಿಸಿದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದರೆ, 8ನೇ ರಾಜ್ಯ ವೇತನ ಆಯೋಗವನ್ನು ರಚಿಸಿದ ಮೊದಲ ರಾಜ್ಯ ಬಿಹಾರ್, ಅಸ್ಸಾಂ, ಒಡಿಸ್ಸಾ, ಜಾರ್ಖಂಡ್.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಅಸ್ಸಾಂ 7ನೇ ವೇತನ ಆಯೋಗವು ಜನವರಿ 1, 2026ರಂದು ಕೊನೆಗೊಳ್ಳುವ ಮೊದಲು ಅಸ್ಸಾಂ ತನ್ನ 8ನೇ ರಾಜ್ಯ ವೇತನ ಆಯೋಗವನ್ನು ರಚಿಸಿದ ಮೊದಲ ಭಾರತೀಯ ರಾಜ್ಯವಾಯಿತು. ಈ ನಿರ್ಧಾರವನ್ನು ಮುಖ್ಯಮಂತ್ರಿ ಹಿಮಂತ್ ಬಿಶ್ವಾ ಶರ್ಮಾ ಘೋಷಿಸಿದರು. ಮಾಜಿ ಕಾರ್ಯದರ್ಶಿ ಸುಭಾಷ್ ದಾಸ್ ಅವರನ್ನು ಹೊಸ ವೇತನ ಆಯೋಗದ ಮುಖ್ಯಸ್ಥರನ್ನಾಗಿ ನೇಮಿಸಲಾಗಿದೆ. ಕೇಂದ್ರ ಸರ್ಕಾರದ 8ನೇ ಕೇಂದ್ರ ವೇತನ ಆಯೋಗವು ಕೆಲಸ ಪ್ರಾರಂಭಿಸುವ ಮೊದಲೇ ಈ ಕ್ರಮ ಕೈಗೊಳ್ಳಲಾಗಿದೆ. 8ನೇ ವೇತನ ಆಯೋಗವು ರಾಜ್ಯ ಸರ್ಕಾರಿ ನೌಕರರ ಸಂಬಳ, ಭತ್ಯೆಗಳು ಮತ್ತು ಪಿಂಚಣಿಗಳನ್ನು ಪರಿಷ್ಕರಿಸುತ್ತದೆ. ವೇತನ ಪರಿಷ್ಕರಣೆ ಪ್ರಕ್ರಿಯೆಯನ್ನು ವೇಗಗೊಳಿಸುವ ಅಸ್ಸಾಂನ ಉದ್ದೇಶವನ್ನು ಆರಂಭಿಕ ಸಂವಿಧಾನವು ತೋರಿಸುತ್ತದೆ. ರಾಜ್ಯ ನೌಕರರು ಮತ್ತು ಪಿಂಚಣಿದಾರರು ಭವಿಷ್ಯದ ವೇತನ ಮತ್ತು ಪಿಂಚಣಿ ಪ್ರಯೋಜನಗಳ ಕುರಿತು ತ್ವರಿತ ಸ್ಪಷ್ಟತೆಯನ್ನು ಪಡೆಯಬಹುದು. ನೆಕ್ಸ್ಟ್ ಕ್ವಶನು, ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಫಿ ಅಂದರೆ ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಫಿ ಚಿಕಿತ್ಸೆಗಾಗಿ ಅಭಿವೃದ್ಧಿಪಡಿಸಲಾದ ಒಂದು ಭಾರೀ ಜೀನ್ ಚಿಕಿತ್ಸೆಯಾದ ITVI-SMA ಅನ್ನು ಯಶಸ್ವಿಯಾಗಿ ನಿರ್ವಹಿಸಿದ ವಿಶ್ವದ ಮೊದಲ ಆಸ್ಪತ್ರೆ ಯಾವುದು ಅಂತ ಕೇಳಿದರೆ ಕ್ಲಿವ್ಲ್ಯಾಂಡ್ ಕ್ಲಿನಿಕ್ ಯುನೈಟೆಡ್ ಸ್ಟೇಟ್ಸ್, ಮಯೋ ಕ್ಲಿನಿಕ್ ಯುನೈಟೆಡ್ ಸ್ಟೇಟ್ಸ್, ಕಿಂಗ್ ಫೈಸಲ್ ಸ್ಪೆಷಾಲಿಸ್ಟ್ ಆಸ್ಪತ್ರೆ ಸೌದಿ ಅರೇಬಿಯಾ, ಶೇಖ್ ಖಲೀಫ್ ಮೆಡಿಕಲ್ ಸಿಟಿ ಅಬುಧಾಬಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಶೇಖ್ ಖಲೀಫ್ ಮೆಡಿಕಲ್ ಸಿಟಿ ಅಬುಧಾಬಿ. ಓಕೆ, ಕಿಂಗ್ ಫೈಸಲ್ ಸ್ಪೆಷಾಲಿಟಿ ಆಸ್ಪತ್ರೆ ಸೌದಿ ಅರೇಬಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಶೇಖ್ ಖಲೀಫ್ ಮೆಡಿಕಲ್ ಸಿಟಿ ಅಬುಧಾಬಿ. ಶೇಖ್ ಖಲೀಫ್ ಮೆಡಿಕಲ್ ಸಿಟಿ ಅಬುಧಾಬಿ ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಫಿ ಗಾಗಿ ಒಂದು ಭಾರೀ ಜೀನ್ ಚಿಕಿತ್ಸೆಯಾದ ITVI-SMA ಅನ್ನು ನಿರ್ವಹಿಸುವ ವಿಶ್ವದ ಮೊದಲ ಆಸ್ಪತ್ರೆಯಾಗಿದೆ. ಇದು ನಿಖರ ಔಷಧದಲ್ಲಿ ಮಹತ್ವದ ಮೈಲಿಗಲ್ಲನ್ನು ಗುರುತಿಸುತ್ತದೆ. ನಿಯಂತ್ರಕ ಅನುಮೋದನೆಯನ್ನು ಪಡೆದ ನಂತರ ಅಬುಧಾಬಿಯ ಆರೋಗ್ಯ ಇಲಾಖೆಯ ಮೇಲ್ವಿಚಾರಣೆಯಲ್ಲಿ ಚಿಕಿತ್ಸೆಯನ್ನು ನಡೆಸಲಾಯಿತು. ಈ ಸುಧಾರಿತ ಚಿಕಿತ್ಸೆಯನ್ನು ಅಧಿಕೃತಗೊಳಿಸಿದ ಯುನೈಟೆಡ್ ಸ್ಟೇಟ್ಸ್ ನಂತರ UAE 2ನೇ ದೇಶವಾಗಿದೆ. ನೋವಾರ್ಟಿಸ್ ಅಭಿವೃದ್ಧಿಪಡಿಸಿದ ITVI-SMA ದೋಷಯುಕ್ತ SMN1 ಜೀನ್ ಅನ್ನು ಬದಲಿಸುವ ಮೂಲಕ SMAಯು ಆನುವಂಶಿಕ ಮೂಲ ಕಾರಣವನ್ನು ಗುರಿಯಾಗಿಸಿಕೊಂಡಿದೆ. ಇದು ಬದುಕುಳಿಯುವ ಮೋಟಾರ್ ನ್ಯೂರಾನ್ ಅಂದರೆ ಇದು ಏನಕ್ಕೆ ಯೂಸ್ ಆಗ್ತದೆ ಅಂತ ಹೇಳಿದರೆ ಬದುಕುಳಿಯುವ ಮೋಟಾರ್ ನ್ಯೂರಾನ್ ಪ್ರೋಟೀನ್ ಉತ್ಪಾದನೆಯನ್ನು ಸಕ್ರಿಯಗೊಳಿಸುತ್ತದೆ. 2 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ರೋಗಿಗಳಿಗೆ ಅನುಮೋದಿಸಲಾದ ಏಕ್ ಡೋಸ್ ಜೀನ್ ಚಿಕಿತ್ಸೆಯಾಗಿ ITVI-SMA ಶಿಶು ಮಾತ್ರ ಚಿಕಿತ್ಸೆಗಳನ್ನು ಮೀರಿ ಪ್ರವೇಶವನ್ನು ವಿಸ್ತರಿಸುತ್ತದೆ ಮತ್ತು ದೀರ್ಘಕಾಲೀನ ಚಿಕಿತ್ಸೆಯ ಅವಲಂಬನೆಯನ್ನು ಕಡಿಮೆ ಮಾಡುವುದರೊಂದಿಗೆ ನಿರಂತರ ಮೋಟಾರ್ ಸುಧಾರಣೆಗೆ ಸಾಮರ್ಥ್ಯವನ್ನು ನೀಡುತ್ತದೆ. ನೆಕ್ಸ್ಟು, ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳಲ್ಲಿ ಗುಣಮಟ್ಟದ ಭರವಸೆಯನ್ನು ಬಲಪಡಿಸಲು ರಾಷ್ಟ್ರೀಯ ಪರೀಕ್ಷಾ ಸದನ ಇತ್ತೀಚೆಗೆ ಯಾವ ಸಂಸ್ಥೆಯೊಂದಿಗೆ ತಿಳುವಳಿಕೆ ಒಪ್ಪಂದ ಸಹಿ ಹಾಕಿದೆ ಅಂತ ಹೇಳಿದರೆ ಕೇಂದ್ರೀಯ ರಸ್ತೆ ಸಂಶೋಧನಾ ಸಂಸ್ಥೆ, ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ, ಇಂಡಿಯನ್ ರೋಡ್ಸ್ ಕಾಂಗ್ರೆಸ್, ಭಾರತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ. ಇದಕ್ಕೆ ಸರಿಯಾದ ಉತ್ತರ 4ನೇದು ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ. ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳಲ್ಲಿ ಗುಣಮಟ್ಟದ ಭರವಸೆಯನ್ನು ಹೆಚ್ಚಿಸಲು NTH ಮತ್ತು NHAI ಒಪ್ಪಂದಕ್ಕೆ ಸಹಿ ಹಾಕಿವೆ. ರಾಷ್ಟ್ರೀಯ ಹೆದ್ದಾರಿ ಮತ್ತು ಮೂಲಸೌಕರ್ಯ ಯೋಜನೆಗಳಲ್ಲಿ ಗುಣಮಟ್ಟದ ನಿಯಂತ್ರಣ, ತಪಾಸಣೆ ಮತ್ತು 3ನೇ ವ್ಯಕ್ತಿಯ ಪರೀಕ್ಷೆಯನ್ನು ಬಲಪಡಿಸಲು ರಾಷ್ಟ್ರೀಯ ಪರೀಕ್ಷಾ ಭವನ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ಒಪ್ಪಂದದ ಅಡಿಯಲ್ಲಿ NTH ಅನ್ನು NHAIಗಾಗಿ ಮಾನ್ಯತೆ ಪಡೆದ ಪ್ರಯೋಗಾಲಯವಾಗಿ ಸೇರಿಸಲಾಗುವುದು. ಹೆದ್ದಾರಿ ನಿರ್ಮಾಣ ಮತ್ತು ಸಂಬಂಧಿತ ಕೆಲಸದ ಮಾದರಿಗಳನ್ನು ವೈಜ್ಞಾನಿಕ ಪರೀಕ್ಷೆ ಮತ್ತು ಪರಿಶೀಲನೆಗಾಗಿ ಕಳುಹಿಸಲು ಅನುವು ಮಾಡಿಕೊಡುತ್ತದೆ. 1912ರಲ್ಲಿ ಸ್ಥಾಪನೆಯಾದ ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ NTH ಆನ್ಲೈನ್ ಪರೀಕ್ಷಾ ವಿನಂತಿಗಳು, ಡಿಜಿಟಲ್ ಪಾವತಿಗಳು, ನೋಡಲ್ ಅಧಿಕಾರಿ ಸಮನ್ವಯ ಮತ್ತು ತಾಂತ್ರಿಕ ಸಮಿತಿಗಳಲ್ಲಿ ತಜ್ಞರ ಭಾಗವಹಿಸುವಿಕೆಯ ಮೂಲಕ NHAI ಅನ್ನು ಬೆಂಬಲಿಸುತ್ತದೆ. ನೆಕ್ಸ್ಟ್ ಕ್ವಶನ್ನು, ಇತ್ತೀಚೆಗೆ ರಕ್ಷಣಾ ಸಚಿವಾಲಯವು 48 ಭಾರಿ ತೂಕದ ಟಾರ್ಪಿಡೋಗಳ ಖರೀದಿ ಮತ್ತು ಏಕೀಕರಣಕ್ಕಾಗಿ 4,666 ಕೋಟಿ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ಟಾರ್ಪಿಡೋಗಳು ಭಾರತೀಯ ನೌಕಾಪಡೆಯ
ಯಾವ ವರ್ಗದ ಜಲಾಂತರ್ಗಾಮಿ ನೌಕೆಗಳ ಕಾರ್ಯಾಚರಣೆ ಮತ್ತು ದಾಳಿ ಸಾಮರ್ಥ್ಯವನ್ನು ಬಲಪಡಿಸಲು ಕ್ವಶನ್ ಎಷ್ಟು ದೊಡ್ಡದಿದೆ, ಬಲಪಡಿಸಲು ನಿರ್ದಿಷ್ಟವಾಗಿ ಉದ್ದೇಶಿಸಲಾಗಿದೆ ಅಂತ ಕೇಳಿದರೆ, ಒಂದನೇದು ಅರಿಹಂತ್ ವರ್ಗ ಜಲಾಂತರ್ಗಾಮಿ ನೌಕೆ, ಎರಡನೇದು ಶಿಶುಮಾರ್ ವರ್ಗ ಜಲಾಂತರ್ಗಾಮಿ ನೌಕೆಗಳು, ಮೂರನೇದು ಸಿಂಧು ಘೋಷ್ ವರ್ಗ ಜಲಾಂತರ್ಗಾಮಿಗಳು, ನಾಲ್ಕನೇದು ಕಲ್ವರಿ ವರ್ಗ ಜಲಾಂತರ್ಗಾಮಿಗಳು ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಆಗುತ್ತೆ. ಕಲ್ವರಿ ವರ್ಗ P-75 ಜಲಾಂತರ್ಗಾಮಿಗಳು. ರಕ್ಷಣಾ ಸಚಿವಾಲಯವು CQB ಕಾರ್ಬೈನ್ಗಳು ಮತ್ತು ಹೆವಿ ವೆಯ್ಟ್ ಟಾರ್ಪಿಡ್ಗಳಿಗಾಗಿ 4,666 ಕೋಟಿ ರಕ್ಷಣಾ ಒಪ್ಪಂದಗಳಿಗೆ ಸಹಿ ಹಾಕಿದೆ. ರಕ್ಷಣಾ ಸಚಿವಾಲಯವು ನವದೆಹಲಿಯಲ್ಲಿ ಸೌತ್ ಬ್ಲಾಕ್ನಲ್ಲಿ ರಕ್ಷಣಾ ಕಾರ್ಯದರ್ಶಿ ಶ್ರೀ ರಾಜೇಶ್ ಕುಮಾರ್ ಸಿಂಗ್ ಯಾರು ರಕ್ಷಣಾ ಕಾರ್ಯದರ್ಶಿ ಯಾರಾಗಿದ್ದಾರೆ ಅಂದರೆ ಶ್ರೀ ರಾಜೇಶ್ ಕುಮಾರ್ ಸಿಂಗ್ ಅವರ ಸಮ್ಮುಖದಲ್ಲಿ ಕ್ಲೋಸ್ ಕ್ವಾರ್ಟರ್ ಬ್ಯಾಟಲ್ ಕಾರ್ಬೈನ್ಗಳು ಮತ್ತು ಹೆವಿ ವೆಯ್ಟ್ ಟಾರ್ಪಿಡ್ಗಳನ್ನು ಸ್ವಾಧೀನಪಡಿಸಿಕೊಳ್ಳಲು 4,666 ಕೋಟಿ ಮೌಲ್ಯದ ರಕ್ಷಣಾ ಖರೀದಿ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಈ ಕ್ರಮವು ಆತ್ಮನಿರ್ಭರ ಭಾರತ ಉಪಕ್ರಮದೊಂದಿಗೆ ಹೊಂದಿಕೆಯಾಗುತ್ತದೆ. ಇದು ಪರಂಪರೆಯ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನು ಬದಲಾಯಿಸುವ ಮತ್ತು ಭಾರತೀಯ ಸೈನಿಕರನ್ನು ಆಧುನಿಕ ವಿಶ್ವ ದರ್ಜೆಯ ಯುದ್ಧ ಸಾಮರ್ಥ್ಯಗಳೊಂದಿಗೆ ಸಜ್ಜುಗೊಳಿಸುವ ಗುರಿಯನ್ನು ಹೊಂದಿದೆ. ಭಾರತೀಯ ನೌಕಾಪಡೆಯ ಕಲ್ವರಿ ಕ್ಲಾಸ್ P-75 ಜಲಾಂತರ್ಗಾಮಿ ನೌಕೆಗಳಿಗಾಗಿ 48 ಹೆವಿ ವೇಟ್ ಟಾರ್ಪಿಡ್ಗಳ ಖರೀದಿ ಮತ್ತು ಏಕೀಕರಣಕ್ಕಾಗಿ ಇಟಲಿಯ WASS ಜಲಾಂತರ್ಗಾಮಿ ಸಿಸ್ಟಮ್ಸ್ SRLನೊಂದಿಗೆ ಸುಮಾರು 1,896 ಕೋಟಿ ಮೌಲ್ಯದ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದು ಅವರ ಯುದ್ಧ ಸಾಮರ್ಥ್ಯವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. FY 2025-26ರಲ್ಲಿ MOD 1,82,492 ಕೋಟಿ ಮೌಲ್ಯದ ಬಂಡವಾಳ ಸ್ವಾಧೀನ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಇದು ಭಾರತೀಯ ಸಶಸ್ತ್ರ ಪಡೆಗಳ ಆಧುನೀಕರಣದತ್ತ ಪ್ರಮುಖ ತಳ್ಳುವಿಕೆಯನ್ನು ಪ್ರತಿಬಿಂಬಿಸುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್ನು, ಭಾರತೀಯ ತನಿಖಾ ಸಂಸ್ಥೆಯು ಮಹಾನಿರ್ದೇಶಕರ ಹೆಚ್ಚುವರಿ ಹೊಣೆಗಾರಿಕೆಯನ್ನು ಯಾರಿಗೆ ವಹಿಸಲಾಗಿದೆ ಅಂತ ಕೇಳಿದರೆ, ಸದಾನಂದ್ ವಸಂತ್ ದಿನಾಂಕ್, ರಾಜೇಶ್ ಕುಮಾರ್ ಸಿಂಗ್, ರಾಕೇಶ್ ಅಗರ್ವಾಲ್, ಆಲೋಕ್ ವರ್ಮಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ರಾಕೇಶ್ ಅಗರ್ವಾಲ್. ಸದಾನಂದ ಡೇಟ್ ಅವರನ್ನು ಸ್ವದೇಶಕ್ಕೆ ವಾಪಸ್ ಕರೆಸಿದ ನಂತರ ರಾಕೇಶ್ ಅಗರ್ವಾಲ್ ಅವರನ್ನು ಅಂದರೆ NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಮಧ್ಯಂತರ ಮಹಾನಿರ್ದೇಶಕರಾಗಿ ನೇಮಿಸಲಾಗಿದೆ. ಪ್ರಸ್ತುತ DG ಸದಾನಂದ್ ವಸಂತ್ ಡೇಟ್ ಅವರನ್ನು ಅವರ ಮಾತೃ ಕಡೆಗೆ ಅಕಾಲಿಕವಾಗಿ ವಾಪಸ್ ಕರೆಸಿದ ನಂತರ ಗೃಹ ವ್ಯವಹಾರಗಳ ಸಚಿವಾಲಯ ಮಹಾನಿರ್ದೇಶಕರ ಹೆಚ್ಚುವರಿ ಹೊಣೆಯನ್ನು ರಾಕೇಶ್ ಅಗರ್ವಾಲ್ ಅವರಿಗೆ ವಹಿಸಿದೆ. 1994ರ ಬ್ಯಾಚ್ನ ಹಿಮಾಚಲ ಪ್ರದೇಶ ಕೆಡರ್ IPS ಅಧಿಕಾರಿ ಮತ್ತು ಪ್ರಸ್ತುತ NIAಯ ವಿಶೇಷ ಮಹಾನಿರ್ದೇಶಕ ರಾಕೇಶ್ ಅಗರ್ವಾಲ್ ಅವರು ನಿಯಮಿತ DG ನೇಮಕವಾಗುವವರೆಗೆ ಅಥವಾ ಮುಂದಿನ ಆದೇಶಗಳನ್ನು ಹೊರಡಿಸುವವರೆಗೆ ಮಧ್ಯಂತರ ಹೊಣೆಯನ್ನು ಹೊಂದಿರುತ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್ನು, ಡೈರೆಕ್ಟರೇಟ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಡೈರೆಕ್ಟರ್ ಜನರಲ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದರೆ, ರವೀಂದ್ರ ಕುಮಾರ್ ಅಗರ್ವಾಲ್, ಶ್ರೀಕಾಂತ್ ನಾಗುಲಾಪಲ್ಲಿ, ಮೂರನೇದು ನಿಧಿ ಪಾಂಡೆ, ನಾಲ್ಕನೇದು ಲವ್ ಅಗರ್ವಾಲ್ ಅಂತ ಹೇಳಿದ್ದಾರೆ. ಅಂದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ D4 ಆಗುತ್ತೆ. ಲವ್ ಅಗರ್ವಾಲ್ ಕ್ಯಾಬಿನೆಟ್ ನೇಮಕಾತಿ ಸಮಿತಿಯ ಅನುಮೋದಿಸಿದ ವಿದೇಶಿ ವ್ಯಾಪಾರದ ಮಹಾನಿರ್ದೇಶನಾಲಯದ ಮಹಾನಿರ್ದೇಶಕರಾಗಿ ಲವ್ ಅಗರ್ವಾಲ್ ಅವರನ್ನು ನೇಮಿಸಲಾಗಿದೆ. ಸಹಕಾರ ಸಚಿವಾಲಯದಲ್ಲಿ ಪ್ರಸ್ತುತ ಹೆಚ್ಚುವರಿ ಕಾರ್ಯದರ್ಶಿಯಾಗಿರುವ ರವೀಂದ್ರ ಕುಮಾರ್ ಅಗರ್ವಾಲ್ ಅವರನ್ನು ಭಾರತೀಯ ಆಹಾರ ನಿಗಮದ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ನೇಮಿಸಲಾಗಿದೆ. ಅವರು ಈಗ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದಲ್ಲಿ ಹೆಚ್ಚುವರಿ ಕಾರ್ಯದರ್ಶಿಯಾಗಿ
ಕೆಲಸವನ್ನು ಮಾಡ್ತಿದ್ದಾರೆ. ವಿದ್ಯುತ್ ಸಚಿವಾಲಯದಲ್ಲಿ ಹೆಚ್ಚುವರಿ ಕಾರ್ಯದರ್ಶಿಯಾಗಿರುವ ಶ್ರೀಕಾಂತ್ ನಾಗುಲಾಪಲ್ಲಿ ಅವರನ್ನು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದಲ್ಲಿ ಹೈಡ್ರೋಕಾರ್ಬನ್ಗಳ ಮಹಾನಿರ್ದೇಶಕರನ್ನಾಗಿ ನೇಮಿಸಲಾಗಿದೆ. ಪ್ರಸ್ತುತ ಪರಮಾಣು ಇಂಧನ ಇಲಾಖೆಯಲ್ಲಿ ಜಂಟಿ ಕಾರ್ಯದರ್ಶಿಯಾಗಿರುವ ನಿಧಿ ಪಾಂಡೆ ಈಗ ಪರಮಾಣು ಇಂಧನ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಲಿದ್ದು ಪ್ರಮುಖ ಆಡಳಿತಾತ್ಮಕ ಪಾತ್ರವನ್ನು ವಹಿಸಿಕೊಳ್ಳಲಿದ್ದಾರೆ. ನೆಕ್ಸ್ಟ್ ಕ್ವಶನ್ನು, ಅಸ್ಸಾಂನ ನಗಾಂವ್ ಜಿಲ್ಲೆಯಲ್ಲಿ ಶ್ರೀಮಂತ ಶಂಕರದೇವ ಜನ್ಮಸ್ಥಳವಾದ 227 ಕೋಟಿ ವೆಚ್ಚದ ಪುನರಾಭಿವೃದ್ಧಿಗೊಳಿಸಿದ ಬಟದ್ರವತಾನ್ ಅನ್ನು ಯಾರು ಉದ್ಘಾಟಿಸಿದರು ಅಂತ ಕೇಳಿದರೆ, ಅಸ್ಸಾಂನ ನಗಾಂವ್ ಜಿಲ್ಲೆಯಲ್ಲಿ ಶ್ರೀಮಂತ ಶಂಕರದೇವ್ರದವ್ರದ್ದು ಬಟದ್ರವತಾನನ್ನು ಯಾರು ಉದ್ಘಾಟಿಸಿದ್ರು ಅಂತ ಕೇಳಿದರೆ ಹಿಮಂತ್ ಬಿಶ್ವಾ ಶರ್ಮಾ, ಸರ್ಬಾನಂದ್ ಸೋನೋವಾಲ್, ಅಮಿತ್ ಶಾ. ಬಿಮಲ್ ರೋಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅಮಿತ್ ಶಾ. ಅಸ್ಸಾಂನಲ್ಲಿ ಶ್ರೀಮಂತ ಶಂಕರ ದೇವರನ್ನು ಗೌರವಿಸುವ ಸಲುವಾಗಿ 227 ಕೋಟಿ ವೆಚ್ಚದಲ್ಲಿ ಪುನರಾಭಿವೃದ್ಧಿಗೊಂಡ ಬಟದ್ರವತಾನ್ ಅನ್ನು ಅಮಿತ್ ಶಾ ಉದ್ಘಾಟಿಸಿದರು. ಅಸ್ಸಾಂನ ನಗಾಂವ್ ಜಿಲ್ಲೆಯಲ್ಲಿ ವೈಷ್ಣವ ಸಂತ ಶ್ರೀಮಂತ ಶಂಕರ ದೇವ ಜನ್ಮಸ್ಥಳವಾದ 227 ಕೋಟಿ ವೆಚ್ಚದಲ್ಲಿ ಪುನರಾಭಿವೃದ್ಧಿಗೊಂಡ ಬಟದ್ರವತಾನ್ ಅನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಉದ್ಘಾಟಿಸಿದರು. ಮಹಾಪುರುಷ ಶ್ರೀಮಂತ ಶಂಕರ ದೇವರ ಆವಿರ್ಭಾವ ಕ್ಷೇತ್ರ ಎಂದು ಹೆಸರಿಸಲಾದ ಈ ಸ್ಥಳವನ್ನು ಪುನರಾಭಿವೃದ್ಧಿ ಮಾಡುವ ನಿರ್ಧಾರವನ್ನು ಮೊದಲು 2021-22ರ ರಾಜ್ಯ ಬಜೆಟ್ನಲ್ಲಿ ಪ್ರಸ್ತಾಪಿಸಲಾಯಿತು. ಐತಿಹಾಸಿಕ ತಾಣವನ್ನು ಪ್ರಮುಖ ಪ್ರವಾಸಿ ಆಕರ್ಷಣೆಯನ್ನಾಗಿ ಮಾಡುವುದಲ್ಲದೆ ಮಹಾಪುರುಷ ಶಂಕರ ದೇವರೊಂದಿಗೆ ಸಂಬಂಧಿಸಿದ ಜೀವನ ಆದರ್ಶಗಳು ಮತ್ತು ಕಲಾತ್ಮಕ ಪರಂಪರೆ ಮತ್ತು ರಾಜ್ಯದ ವಿಶಾಲ ಸಾಂಸ್ಕೃತಿಕ ಸಂಪ್ರದಾಯಗಳನ್ನು ಪ್ರತಿಬಿಂಬಿಸುವಂತೆ ಈ ಯೋಜನೆಯನ್ನು ವಿನ್ಯಾಸಗೊಳಿಸಲಾಗಿದೆ. ನೆಕ್ಸ್ಟ್ ಕ್ವಶನು, RBI ರೆಪೋ ದರದಲ್ಲಿ ಒಟ್ಟು 125 ಬೇಸಿಸ್ ಪಾಯಿಂಟ್ಗಳ ಕಡಿತದ ಹೊರತಾಗಿಯೂ PPF ಮತ್ತು ಸುಕನ್ಯಾ ಸಮೃದ್ಧಿಯಂತಹ ವಿವಿಧ ಸಣ್ಣ ಉಳಿತಾಯ ಯೋಜನೆಗಳ ಮೇಲಿನ ಬಡ್ಡಿ ದರಗಳನ್ನು ಯಾವುದೇ ಪರಿಷ್ಕರಣೆ ಇಲ್ಲದೆ ಸತತ ಎಷ್ಟು ತ್ರೈಮಾಸಿಕಗಳವರೆಗೆ ಉಳಿಸಿಕೊಳ್ಳಲಾಗಿದೆ ಅಂತ ಕೇಳಿದರೆ, ಒಂದನೇದು 6 ತ್ರೈಮಾಸಿಕಗಳು, ಎರಡನೇದು 7 ತ್ರೈಮಾಸಿಕಗಳು, ಮೂರನೇದು 8 ತ್ರೈಮಾಸಿಕಗಳು, ನಾಲ್ಕನೇದು 9 ತ್ರೈಮಾಸಿಕಗಳು ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, 8 ತ್ರೈಮಾಸಿಕಗಳು. ಸರ್ಕಾರವು ಮಾರ್ಚ್ ತ್ರೈಮಾಸಿಕಕ್ಕೆ PPF ಮತ್ತು ಸುಕನ್ಯಾ ಸಮೃದ್ಧಿ ಸೇರಿದಂತೆ 12 ಸಣ್ಣ ಉಳಿತಾಯ ಯೋಜನೆಗಳಿಗೆ ಬಡ್ಡಿ ದರಗಳನ್ನು ಯಥಾಸ್ಥಿತಿಯಲ್ಲಿ ಇರಿಸಿದೆ. ಇದು ದರ ಪರಿಷ್ಕರಣೆ ಇಲ್ಲದೆ ಕಳೆದ ವರ್ಷದಲ್ಲಿ RBI ರೆಪೋ ದರದಲ್ಲಿ 125 ಬೇಸಿಸ್ ಪಾಯಿಂಟ್ಗಳನ್ನು ಕಡಿತಗೊಳಿಸದಿದ್ದರೂ ನಡೆಯುತ್ತಿರುವ ಸಡಿಲಗೊಳಿಸುವಿಕೆಯ ಚಕ್ರದಲ್ಲಿ ನೀತಿ ದರವನ್ನು 5.25%ಗೆ ಇಳಿಸಿದರು. ಆರ್ಥಿಕ ವ್ಯವಹಾರಗಳ ಇಲಾಖೆಯ ಪ್ರಕಾರ ಮಾರ್ಚ್ ತ್ರೈಮಾಸಿಕದಲ್ಲಿ PPF 7.1% ಬಡ್ಡಿಯನ್ನು ನೀಡುವುದನ್ನು ಮುಂದುವರಿಸುತ್ತದೆ ಮತ್ತು ಸುಕನ್ಯಾ ಸಮೃದ್ಧಿ ಖಾತೆಗಳು 8.2% ಗಳಿಸುತ್ತದೆ. ಹಿರಿಯ ನಾಗರಿಕರ ಉಳಿತಾಯ ಯೋಜನೆ 8.2%, NSC 7.7%, ಕಿಸಾನ್ ವಿಕಾಸ್ ಪತ್ರ 7.5%, ಉಳಿತಾಯ ಠೇವಣಿಗಳು 4% ಮತ್ತು ವಿವಿಧ ಸಮಯ ಮತ್ತು ಮರುಕಳಿಸುವ ಠೇವಣಿಗಳಂತಹ ಇತರ ಯೋಜನೆಗಳ ಬಡ್ಡಿದರಗಳನ್ನು ಸಹ ಉಳಿಸಿಕೊಳ್ಳಲಾಗಿದೆ. ನೆಕ್ಸ್ಟ್, ಸಣ್ಣ ಉಳಿತಾಯ ಯೋಜನೆಗಳಿಂದ ಸಂಗ್ರಹಗಳು ಕೇಂದ್ರದ ಹಣಕಾಸಿನ ಕೊರತೆಯನ್ನು ನೀಗಿಸಲು ಸಹಾಯ ಮಾಡುತ್ತವೆ. ಹಣಕಾಸಿನ ಕೊರತೆಯನ್ನು GDPಯು 4.4%ಗೆ ಇಳಿಸುವ ಗುರಿಯನ್ನು ಹೊಂದಿರುವುದರಿಂದ ಸರ್ಕಾರವು 2026ರ ಹಣಕಾಸು ವರ್ಷದಲ್ಲಿ ರಾಷ್ಟ್ರೀಯ ಸಣ್ಣ ಉಳಿತಾಯ ನಿಧಿಯಿಂದ 3.43 ಲಕ್ಷ ಕೋಟಿ ಸಂಗ್ರಹಿಸಲು ಯೋಜಿಸಿದೆ. ಉಳಿತಾಯ ಯೋಜನೆಗಳು ಜನವರಿ 26, ಮಾರ್ಚ್ 2026ರ ಬಡ್ಡಿ ದರಗಳು: ಅಂಚೆ ಕಚೇರಿ ಉಳಿತಾಯ ಠೇವಣಿ %4, ಅಂಚೆ ಕಚೇರಿ ಮಾಸಿಕ ಆದಾಯ ಖಾತೆ %7.4, 1 ವರ್ಷದ ಅಂಚೆ ಕಚೇರಿ ಸಮಯ ಠೇವಣಿಗಳು %6.9. ಇದು ಮಾರ್ಚ್ ತಿಂಗಳಾಗಿಂದಿದ್ದು ಇದೆಲ್ಲದು. ಮತ್ತು 2 ವರ್ಷದ ಅಂಚೆ ಕಚೇರಿ ಸಮಯ ಠೇವಣಿಗಳು %7.0, 3 ವರ್ಷದ ಅಂಚೆ ಕಚೇರಿ ಸಮಯ ಠೇವಣಿಗಳು %7.1, 5 ವರ್ಷದ ಅಂಚೆ ಕಚೇರಿ ಸಮಯ ಠೇವಣಿಗಳು %7.5 ಮತ್ತು 5 ವರ್ಷದ ಮರು ಕಳಿಸುವ ಠೇವಣಿಗಳು %6.7. ಹಿರಿಯ ನಾಗರಿಕರ ಉಳಿತಾಯ ಯೋಜನೆ %8.2, ಸುಕನ್ಯಾ ಸಮೃದ್ಧಿ ಖಾತೆ %8.2, ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರಗಳು %7.7, ಕಿಸಾನ್ ವಿಕಾಸ್ ಪತ್ರ %7.5 ಅಂದರೆ 115 ತಿಂಗಳಲ್ಲಿ ಪಕ್ವವಾಗುತ್ತದೆ. ಸಾರ್ವಜನಿಕ ಭವಿಷ್ಯ ನಿಧಿ %7.1.
ನೆಕ್ಸ್ಟ್ ಕ್ವೆಶನು, ಗ್ರಾಮೀಣ ಕುಡಿಯುವ ನೀರಿನ ವ್ಯವಸ್ಥೆಗಳಲ್ಲಿ ಸೇವಾ ವಿತರಣೆ, ಪಾರದರ್ಶಕತೆ ಮತ್ತು ಸಮುದಾಯ ಮಾಲೀಕತ್ವವನ್ನು ಬಲಪಡಿಸುವ ಜಲಸೇವಾ ಅಂಕಲನ್ ಉಪಕ್ರಮವು ಈ ಕೆಳಗಿನ ಯಾವ ಪ್ರಮುಖ ಸರ್ಕಾರಿ ಮಿಷನ್ಗಳ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಕೇಳಿದರೆ, 1 ಸ್ವಚ್ಛ ಭಾರತ್ ಮಿಷನ್, 2 ಅಟಲ್ ಭುಜಲ್ ಯೋಜನೆ, 3 ಜಲಶಕ್ತಿ ಅಭಿಯಾನ, 4 ಜಲಜೀವನ್ ಮಿಷನ್ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಜಲಜೀವನ್ ಮಿಷನ್. ಜಲಜೀವನ್ ಮಿಷನ್ ಅಡಿಯಲ್ಲಿ ಸೇವಾ ವಿತರಣೆ ಮತ್ತು ಸಮುದಾಯ ಮಾಲೀಕತ್ವವನ್ನು ಬಲಪಡಿಸಲು ಕೇಂದ್ರ ಜಲಶಕ್ತಿ ಸಚಿವ CR ಪಾಟೀಲ್ ಜಲಸೇವಾ ಅಂಕಲನ್ ಅನ್ನು ವರ್ಚುವಲ್ ಆಗಿ ಜಲಸೇವಾ ಅಂಕಲನ್ ಗ್ರಾಮ ಮಟ್ಟದಲ್ಲಿ ಕುಡಿಯುವ ನೀರಿನ ಸೇವಾ ಕಾರ್ಯವನ್ನು ಮೌಲ್ಯಮಾಪನ ಮಾಡಲು ಜಲಜೀವನ್ ಮಿಷನ್ ಪೋರ್ಟಲ್ನಲ್ಲಿ ಲಭ್ಯವಿರುವ ಗ್ರಾಮ ಪಂಚಾಯತ್ ನೇತೃತ್ವದ ಡಿಜಿಟಲ್ ಮೌಲ್ಯಮಾಪನ ಸಾಧನವಾಗಿದೆ. ಈ ಉಪಕ್ರಮವನ್ನು ಸಮುದಾಯ ಸ್ವಾಮ್ಯದ ಸ್ವಯಂ ಮೌಲ್ಯಮಾಪನವಾಗಿ ವಿನ್ಯಾಸಗೊಳಿಸಲಾಗಿದೆ. ಇದು ಅಪರೂಪದ ಮತ್ತು ದುಬಾರಿ ಮೂರನೇ ವ್ಯಕ್ತಿಯ ಸಮೀಕ್ಷೆಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ. ಎಲ್ಲ ಹರ್ ಘರ್ ಜಲ ಗ್ರಾಮ ಪಂಚಾಯತ್ಗಳು ಮುಂದಿನ ವರ್ಷ ಜನವರಿ 26ರ ಒಳಗೆ ಇದನ್ನು ಪೂರ್ಣಗೊಳಿಸಬೇಕಾಗುತ್ತದೆ. ಈ ಉಪಕರಣವು ಗ್ರಾಮ ಪಂಚಾಯತ್ಗಳಿಗೆ ಅಧಿಕಾರ ನೀಡುತ್ತದೆ. ಗ್ರಾಮ ಸಭೆಗಳ ಮೂಲಕ ಪ್ರಜಾಪ್ರಭುತ್ವ ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಬಲಪಡಿಸುತ್ತದೆ, ಪಾರದರ್ಶಕತೆಯನ್ನು ಖಚಿತಪಡಿಸುತ್ತದೆ ಮತ್ತು ಸಕಾಲಿಕ ಸರಿಪಡಿಸುವ ಕ್ರಮಕ್ಕಾಗಿ ಸೇವಾ ವಿತರಣಾ ಅಂತರವನ್ನು ಮೊದಲೇ ಗುರುತಿಸಲು ಸಹಾಯ ಮಾಡುತ್ತದೆ. ನೆಕ್ಸ್ಟ್ ಕ್ವೆಶನ್, ಮಾರ್ಚ್ 31, 2025ರ ಒಳಗೆ ದೇಶದಲ್ಲಿ ಒಟ್ಟು ATMಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, 2,45,000, 2,48,600, 2,51,057, 2,53,417 ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಆಗುತ್ತೆ. 2,51,057 PY25ಗಾಗಿ RBIನ ಭಾರತದಲ್ಲಿ ಬ್ಯಾಂಕಿಂಗ್ ಪ್ರವೃತ್ತಿ ಮತ್ತು ಪ್ರಗತಿಯ ಪ್ರಕಾರ ಮಾರ್ಚ್ 31, 2025ರ ಹೊತ್ತಿಗೆ ಒಟ್ಟು ATMಗಳ ಸಂಖ್ಯೆ ಮಾಧ್ಯಮವಾಗಿ 2,51,057ಕ್ಕೆ ಇಳಿದಿದೆ. ಮುಖ್ಯವಾಗಿ ಪಾವತಿಗಳ ಡಿಜಿಟಲೀಕರಣ ಹೆಚ್ಚಿದ ಕಾರಣ ಇದು ನಗದು ವಹಿವಾಟಿನ ಮೇಲಿನ ಗ್ರಾಹಕರ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ. ಸಾರ್ವಜನಿಕ ಮತ್ತು ಖಾಸಗಿ ವಲಯದ ಬ್ಯಾಂಕುಗಳು ತಮ್ಮ ATM ಜಾಲವನ್ನು ಕಡಿಮೆ ಮಾಡಿಕೊಂಡವು. ಖಾಸಗಿ ಬ್ಯಾಂಕುಗಳು ATMಗಳು 77,117ಕ್ಕೆ ಇಳಿದವು ಮತ್ತು ಸಾರ್ವಜನಿಕ ವಲಯದ ಬ್ಯಾಂಕುಗಳ ATMಗಳು 1,33,544ಕ್ಕೆ ಇಳಿದವು. ಇದಕ್ಕೆ ಮುಖ್ಯ ಕಾರಣ ಅಪ್ಡೇಟ್ಸ್ ATMಗಳ ಮುಂದುವರಿಕೆ. ಇದಕ್ಕೆ ವ್ಯತಿರಿಕ್ತವಾಗಿ ಸ್ವತಂತ್ರವಾಗಿ ನಡೆಸುವ ವೈಟ್ ಲೇಬಲ್ ATMಗಳು 36,216ಕ್ಕೆ ಏರಿತು. ಆದರೆ ATM ವಿತರಣೆಯು PSTಗಳು ಸಮತೋಲಿತ ಗ್ರಾಮೀಣ ನಗರ ಹರಡುವಿಕೆಯನ್ನು ಹೊಂದಿವೆ ಎಂದು ತೋರಿಸಿದೆ. ಆದರೆ ಖಾಸಗಿ ಮತ್ತು ವಿದೇಶಿ ಬ್ಯಾಂಕುಗಳು ನಗರ ಮತ್ತು ಮಹಾನಗರ ಪ್ರದೇಶಗಳಲ್ಲಿ ಖಾಸಗಿ ಮತ್ತು ವಿದೇಶಿ ಬ್ಯಾಂಕುಗಳು ನಗರ ಮತ್ತು ಮಹಾನಗರ ಪ್ರದೇಶಗಳಲ್ಲಿ ಕೇಂದ್ರೀಕೃತವಾಗಿವೆ. ಡಿಜಿಟಲ್ ಪರ್ಯಾಯಗಳ ಹೊರತಾಗಿಯೂ ಬ್ಯಾಂಕ್ ಶಾಖೆಗಳು ವಿಸ್ತರಿಸುತ್ತಲೇ ಇದ್ದವು. 2.8% ಏರಿಕೆಯಾಗಿ 1.64 ಲಕ್ಷ ಶಾಖೆಗಳಿಗೆ ತಲುಪಿದವು. PSTಗಳು ಹೊಸ ತೆರೆಯುವಿಕೆಗಳಿಗೆ ಮುಂಚೂಣಿಯಲ್ಲಿವೆ. ವಿಶೇಷವಾಗಿ ಗ್ರಾಮೀಣ ಮತ್ತು ಅರೆನಗರ ಕೇಂದ್ರಗಳಲ್ಲಿ ಇದು ಹಣಕಾಸಿನ ಸೇರ್ಪಡೆಯ ಮೇಲೆ ನಿರಂತರ ಗಮನವನ್ನು ಪ್ರತಿಬಿಂಬಿಸುತ್ತದೆ. ಇಲ್ಲಿಗೆ ವಿಡಿಯೋ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಕರೆಂಟ್ ಅಫೇರ್ಸ್ ಕ್ವೆಶನ್ಗಳನ್ನ ತಗೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಸ್ಟಡಿ ವಿತ್ MD ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.